ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ. ಕೇಳುಗರೆ, ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ನಮ್ಮೂರ ಬಾನುಲಿ ಆಕಾಶವಾಣಿ, ಇದು ವಿಶ್ವವಾಣಿ. ಕೇಳುಗರೆ, ಇಂದಿನ ಈ ಸಮಾರಂಭದಲ್ಲಿ, ಸಂದರ್ಶನದಲ್ಲಿ ಮಹಾ ಉತ್ಸವ. ನಮ್ಮೂರ ಬಾನುಲಿ ಕೇಂದ್ರದ ಈ ಮಹಾ ಅರಮನೆಯಲ್ಲಿ, ಮಹಾಮನೆಯಲ್ಲಿ ಶ್ರೀಮತಿ ರಾಜನಂದ ಗಾರ್ಗಿ, ಖ್ಯಾತ ಸಾಹಿತಿಗಳು, ಕವಿಗಳು, ಕಾಲೇಜ್ ಪ್ರಾಚಾರ್ಯರು, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತವರು. ಇವರು ನಮ್ಮ ಕೇಂದ್ರಕ್ಕೆ ಬಂದಾರ, ನಮ್ಮ ಸಂದರ್ಶನಕ್ಕ. ಅವ್ರನ್ನ ಮೊದಲು ಆಧರಿಸಿ ಸತ್ಕರಿಸಿ ಗೌರವಿಸೋಣ. ರಾಜನಂದ ಗಾರ್ಗಿ ಅವರ, ನಮ್ಮ ಕೇಂದ್ರಕ್ಕೆ ಬಂದಿರಿ. ತಮಗೆಲ್ಲ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಧಾರದ ಸ್ವಾಗತ ಹಾಗೂ ನಮನಗಳು. ಧನ್ಯವಾದಗಳು ಸರ್. ಕೇಳುಗರೆ, ಇದು ನಮ್ಮೂರ ಬಾನುಲಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರ. ಈ ಸಂದರ್ಶನದಲ್ಲಿ ವಿಚಾರ ವಿನಿಮಯಗಳ ಮಾತುಗಳು ನಡೆಯುವವು. ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ ಇಲ್ಲಿ ನಡೆಯುವುದು. ಕೇಳುಗರೆ, ಇದು ರಂಗಭೂಮಿಯೂ ಹೌದು, ರಂಗ ಮಂದಿರವೂ ಹೌದು. ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ ಇದು ನಮ್ಮೂರ ಬಾನುಲಿ ಕೇಂದ್ರ. ಕೇಳುಗರೆ, ವಾಡಿಕೆಯಂತೆ ಶ್ರೀಮತಿ ರಾಜನಂದ ಗಾರ್ಗಿ ಇಂದಿನ ಮುಖ್ಯ ಅತಿಥಿಗಳ ಒಂದು ಸುಂದರ ಹಾಡು, ಅಂತರಂಗದ ಅಲೆ ಕವನ ಸಂಕಲನದಿಂದ ಗೋಡೆಗಳು. ಆ ಜಗತ್ತಿನ ತುಂಬಾ ಗೋಡೆಗಳು, ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು. ಜಗತ್ತಿನ ತುಂಬಾ ಗೋಡೆಗಳು, ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು. ದೇಶದ ಮೇರೆಗಳಾಗಿ ಎಳೆದಾಡಲ್ಪಡುವ ಗೋಡೆಗಳು, ಜನರನ್ನು ರಾಜ್ಯಗಳಾಗಿ ವಿಂಗಡಿಸಿ ಆಳುವ ಗೋಡೆಗಳು. ಗೋಡೆಗಳು ಗೋಡೆಗಳು, ಜಗತ್ತಿನ ತುಂಬಾ ಗೋಡೆಗಳು, ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು. ದೇವರುಗಳನ್ನು ಹಂಚಿಕೊಂಡು ಜನರನ್ನು ಒಡೆಯುವ ಧಾರ್ಮಿಕ ಗೋಡೆಗಳು. ಜಾತೀಯತೆ ಬೆಳೆಸುವ ಗೋಡೆಗಳು, ಜಾತೀಯತೆ ಬೆಳೆಸುವ ಗೋಡೆಗಳು. ಗೋಡೆಗಳು, ಜಗತ್ತಿನ ತುಂಬಾ ಗೋಡೆಗಳು. ಮಾನವ ಸಂಪರ್ಕಾಗಿ ರಚಿಸಿ ಬೆಳೆಸಿದ ಭಾಷೆಯ ಅಡಿಯಲಿ ಸಂಪರ್ಕವನ್ನೇ ಮುರಿಯುವ ಗೋಡೆಗಳು. ಗೋಡೆಗಳು ಗೋಡೆಗಳು, ಜಗತ್ತಿನ ತುಂಬಾ ಗೋಡೆಗಳು, ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು. ಮನುಜರ ರಕ್ತದ ಬಣ್ಣ ಕೆಂಪಿದ್ದರೂ ಮೇಲಿನ ಚರುಮದ ಬಣ್ಣ ನಿರ್ಮಿಸಿರುವ ಗೋಡೆಗಳು. ಗೋಡೆಗಳು ಗೋಡೆಗಳು, ಜಗತ್ತಿನ ತುಂಬಾ ಗೋಡೆಗಳು, ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು. ನಾಗರಿಕತೆಯ ಮುಸುಕಿನಲ್ಲಿ ಬೆಳೆಯುತ್ತಿರುವ ನಗರ ಮತ್ತು ಗ್ರಾಮಗಳ ಅಂತರ ಹೆಚ್ಚಿಸಿದ ಗೋಡೆಗಳು. ಗೋಡೆಗಳು, ಶಾಪಗ್ರಸ್ತ
ಸಮಸ್ತ ನಗರಗಳಲ್ಲಿ ನೆರೆಹೊರೆಯವರನ್ನೇ ಅಪರಿಚಿತರಾಗಿಸುವ ಗೋಡೆಗಳೋ 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 ಜಗತ್ತಿನ ತುಂಬಾ ಗೋಡೆಗಳೋ ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳು ಆಧುನೀಕರಣದ ಹೆಸರಿನಲ್ಲಿ ಕುಟುಂಬದ ಸದಸ್ಯರ ಬೇರ್ಪಡಿಸುವ ಮಾನಸಿಕ ಗೋಡೆಗಳು ಗೋಡೆಗಳ ಮಧ್ಯ ಜೀವಿಸುತ್ತ ಏಕಾಂಗಿಗಳಾಗಿ ಗೋಡೆಗಳ ಮಧ್ಯ ಜೀವಿಸುತ್ತ ಏಕಾಂಗಿಗಳಾಗಿ ನಿಜ ಜಗತ್ತನ್ನೇ ಕಾಣದ ನಾವುಗಳು ಜಗತ್ತಿನ ತುಂಬಾ ಗೋಡೆಗಳು ರಾಷ್ಟ್ರಗಳ ಬೇರ್ಪಡಿಸಿ ಮಹಾಯುದ್ಧಗಳಿಗೆ ಎಡೆ ಮಾಡುವ ಜಾಗತಿಕ ಗೋಡೆಗಳೋ ಆ ರಾಜನಂದ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಮಾಜದವರು ಗುರು ಹಿರಿಯಿಂದ ಒಂದೊಂದು ಸಂಸ್ಕಾರ ನೀವು ಪಡ್ಕೋತೀರಿ. ಇವತ್ತಿನ ಇಂದಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯವನ್ನು ಮೆಟ್ಟಿ ನಿಂತ ನಿಮ್ಮದೇ ಆದಂತ ಸ್ವಂತ ಶ್ರೀಮಂತಿಕೆ ವ್ಯಕ್ತಿತ್ವವನ್ನು ಬೆಳಗಾವಿಯ ಮಗಳಾಗಿ ಖ್ಯಾತಿ ಪಡೆದಿರಿ. ಇದಕ್ಕೆಲ್ಲ ಕಾರಣ ಹುಟ್ಟೆ ಕಾರಣ ನಮ್ಮ ಕೇಳುಗರಿಗೆ ಎಲ್ಲವನ್ನೂ ವಿವರವಾಗಿ ಹೇಳ್ರಿ. ಆಯ್ತು ಸರ್. ಮೊದಲನೇದಾಗಿ ನಾನು ಬರೆದಂತ ನನ್ನ ಕವನಕ್ಕೆ ರಾಗ ಸಂಯೋಜನೆ ಮಾಡಿ ಇಷ್ಟು ಸುಂದರವಾಗಿ ಪ್ರಸ್ತುತಪಡಿಸಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದರೆ ಇದು ನನ್ನದೇ ಕವನ ಅಂತ ನನಗೆ ಆಶ್ಚರ್ಯ ಆಗೋ ಥರ ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ರಿ. ಧನ್ಯವಾದಗಳು ಸರ್. ನೀವು ಮೊದಲೇ ಹೇಳಿದ ಹಾಗೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂತಂದ್ರೆ ಮುಖ್ಯವಾಗಿ ನಾವು ಬೆಳೆದಂಥ ಒಂದು ವಾತಾವರಣ, ನಮ್ಮ ಹಿಂದಿನ ಸಂಸ್ಕಾರ ಅವೆಲ್ಲ ಬಹಳ ಮುಖ್ಯ. ಅವು ನಮ್ಮ ಮೇಲೆ ಪರಿಣಾಮ ಬೀರ್ತಾವ ಅನ್ನೋದು ನಿಜ ಅದ. ಯಾಕಂದರೆ ಈಗ ನಾನು ಮುಖ್ಯವಾಗಿ ನನ್ನದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕಾಗಲಿ ಅಥವಾ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನದೇ ಒಂದೆರಡು ಹೆಜ್ಜೆಗಳನ್ನು ಇಡ್ಲಿಕ್ಕಾಗಲಿ ಕಾರಣ ನಮ್ಮ ತಂದೆ ತಾಯಿ ಅವರ, ಮತ್ತೆ ಮುಖ್ಯವಾಗಿ ಬರೀ ತಂದೆ ತಾಯಿ ಎಲ್ಲ ನಮ್ಮ ಅಜ್ಜಿ ಕೂಡ ಅಂತ ನಾನು ಅಜ್ಜಿನೂ ಕೂಡ. ಯಾಕಂದ್ರೆ ಒಂದು ನಮ್ಮ ತಾಯಿ ಹೆಸರು ಹೇಳ್ರಿ, ಅಜ್ಜಿ ಹೆಸರು ಹೇಳ್ರಿ. ನಮ್ಮ ತಂದೆ ರಾಮಚಂದ್ರ ಬಿಕಾಜೆ ಅಂತ ಹೇಳಿ, ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ ಆದರು. ನಮ್ಮ ತಾಯಿ ಸರಸ್ವತಿ ಬಿಕಾಜೆ. ಅವರ ತಾಯಿ ಯಶೋದಾಬಾಯಿ ಕಾಕ್ತಿ ಅಂತ ಹೇಳಿ, ಅವರು ಒಬ್ಬಳೇ ಮಗಳಾಗಿದ್ದರಿಂದ ನಮ್ಮ ಜೊತೆನೆ ಇರ್ತಾ ಇದ್ರು. ನಾವು ಎಲ್ಲ ಮೊಮ್ಮಕ್ಕಳು ಬೆಳೆದಿದ್ದು ನಮ್ಮ ಅಜ್ಜಿ ಜೊತೆನೆ. ಮೊದಲಿಂದು ಕೂಡ ನಮ್ಮ ಕುಟುಂಬದಲ್ಲಿ ಒಂದು ಓದುವ ಹವ್ಯಾಸ ಎಲ್ಲರಿಗೂ ಇತ್ತು. ನಮ್ಮ ಅಜ್ಜಿಗಾಗ್ಲಿ ನಮ್ಮ ತಂದೆ ತಾಯಿಗಾಗ್ಲಿ. ಅಜ್ಜಿ ಓದ್ತಿದ್ರು, ಅಜ್ಜಿ ಅಕ್ಷರ ಮುತ್ತಜ್ಜಿ ಕೂಡ ಓದ್ತಿದ್ರು. ಅವರು ನನಗೆ ಇನ್ನೂ ನೆನಪದ, ನಾ ಬಹಳ ಸಣ್ಣಕ್ಕಿದ್ದೆ. ಅವ್ರು ಯಾವಾಗಲೂ ಮಲಗಬೇಕಾದ್ರೆ ತಮ್ಮ ಹಾಸಿಗೆ ಹತ್ರ ಒಂದು ಪುಸ್ತಕ ಯಾವಾಗೂ ಇರ್ತಿತ್ತು ಅವ್ರದ್ದು. ಯಾಕಂದ್ರೆ ದಿವಸ ರಾತ್ರಿ ಅವರು ಒಂದು ತಾಸು ಓದೇನ ಮಲಗ್ತಿದ್ರು. ಮುತ್ತಜ್ಜಿ ಅಂದ್ರೆ ಪುಸ್ತಕ ಅಪ್ಪಿಕೊಂಡು ಬೆಳೆದವರು ಅವರು. ಪುಸ್ತಕದ ಜೊತೆನೆ ಬೆಳೆದವರು. ಆಮೇಲೆ ಅದನ್ನ ನೋಡಿ ನೋಡಿ ಅದು ನಮಗ ಹವ್ಯಾಸ ಆಯ್ತು. ಆಮೇಲೆ ಅವರು ತಂದು ಕೊಡ್ತಾ ಇದ್ರು ಯಾವಾಗ್ಲಾದ್ರೂ ಪುಸ್ತಕಗಳ ಬಗ್ಗೆ. ಇದು ಭಾಳ ಚಲೋ ಐತಿ ಓದಮ್ಮ, ಇದು ಭಾಳ ಚಲೋ ಐತಿ ಓದಮ್ಮ ಅಂತ ನಮ್ಮ ಅಜ್ಜ ಆಗ್ಬೇಕು ಅವರು. ಹೀಗಾಗಿ ಆ ಒಂದು ಓದುವ ಪ್ರವೃತ್ತಿ ಹವ್ಯಾಸ ಬಹಳ ಚಿಕ್ಕಂದಿನಿಂದ ಬೆಳೆದಿದ್ದು. ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ, ಕಾಲೇಜ್ ಶಿಕ್ಷಣ ಎಲ್ಲ ಆಗಿದ್ದು ಬೆಳಗಾವಲ್ಲೇ ಸರ್. ಬೆಳಗಾವಲ್ಲಿ ಹುಟ್ಟಿ ಬೆಳೆದಿದ್ದು, ಶಿಕ್ಷಣ ಪಡೆದಿದ್ದು ಎಲ್ಲ. ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೋಗೋಣ. ನೀವು ಕನ್ನಡ ಮಾಧ್ಯಮನೇ ಓದಿದ್ದು? ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಸರ್. SSLC ವರೆಗೆ ವನಿತಾ ವಿದ್ಯಾಲಯದಿಂದ. ಕನ್ನಡ ಮಾಧ್ಯಮ. ಪ್ರಾಥಮಿಕ ಗುರುಗಳ ಹೆಸರೇನು ನೆನಪವೇನ್ರಿ? ಪ್ರಾಥಮಿಕ ಗುರುಗಳು ನನಗೆ ನೆನಪದ, ನಾ ಇನ್ನು 4ನೇವರೆಗೆ ಕಲ್ತಿದ್ದು ಸರ್ಕಾರಿ ಶಾಲೆ. ಹೌದು, ಬಡಕಲ್ಗಲ್ಲಿಯಲ್ಲಿತ್ತು. ಇನ್ನೂ ಒಬ್ಬರು ಪ್ರಾಥಮಿಕ ಶಿಕ್ಷಕರ ಹೆಸರು ನೆನಪದ, ಚೌಗ್ಲಾ ಟೀಚರ್ ಅಂತಿದ್ರು. ಚೌಗ್ಲಾ ಟೀಚರ್ ಅಂತ ಇನ್ನೂ ತನಕ ನೆನೆಸ್ತೀವಿ ನಾವು. ಚೌಗ್ಲಾ ಟೀಚರ್ ಅಂತೇಳಿ. ಅವ್ರ ಅಕಸ್ಮಾತ್ ಯಾರಾದ್ರೂ ರಿಲೇಟಿವ್ಸ್ ಇದ್ರ ಮತ್ತೆ ಅವರು ನೆನೆಸ್ಕೋಬಹುದು. ಚೌಗ್ಲಾ ಟೀಚರ್ ಅಂತೇಳಿ ಬಡಕಲಗಲ್ಲಿ ಸ್ಕೂಲ್ ಒಳಗಿದ್ರು ಅವರು. ಅವ್ರ ಹೆಸರು ಇನ್ನೂ ನೆನಪದ ನನಗೆ. ಭಾಳ ಚಂದ ಕಲಿಸ್ತಿದ್ರಿ.
ಆಮೇಲೆ ಹೈಸ್ಕೂಲಿಗೆ ಹೋದ್ಮೇಲೆ ವನಿತಾ ವಿದ್ಯಾಲಯದೊಳಗ ಮೋಸಸ್ ಟೀಚರು, ಪ್ರಭಾಕರ್ ಟೀಚರು ಪ್ರಭಾಕರ್ ಅವ್ರು ಇದ್ರಲ್ಲ, ಇದ್ರು. ಅವರೆಲ್ಲ ಇನ್ನೂ ನೆನಪಿಗೆ ಬರ್ತಾರ ನನಗೆ. ದೇಶಪಾಂಡೆ ಸರು, ದೇಶಪಾಂಡೆ ಸರ್, ಟಗಾರೆ ಟೀಚರು, ಇವರೆಲ್ಲ ಇನ್ನೂ ತನಕ ನನ್ನ ನೆನಪಿನೊಳಗೆ ಅದಾರ ಅವರು. ಬಾಲ್ಯ ಗೆಳತಿಯರು ಒಡನಾಟ್ನಾಗ ಇದ್ದೀರಿ ಈಗ? ಇದೀವಿ ಸರ್. ಯಾಕಂತಂದ್ರೆ ಹೇಳ್ರಿ ಅವ್ರದೆಲ್ಲ. ಇದಾರ. ಒಂದ್ರು ಗೀತಾ ಪಾಂಗಿ ಅಂತ ಹೇಳಿ, ಪಾಂಗಿ ಡಾಕ್ಟರ್ ಮಿಸ್ಸಸ್ ಅವರು. ಆಮೇಲೆ ಶೋಭಾ ಬೋಗಾರ್ ಅಂತ, ವಿಜಯಲಕ್ಷ್ಮಿ ಬಿಡಿಕರ್, ಅಕ್ಕ ಮಹಾದೇವಿ ಪಾಟೀಲ್ ಇನ್ನೂವರೆಗೆ. ಯಾಕಂದ್ರೆ ನಾವೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟೇವ್ರಿ ಸರ್. ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ನಮ್ಮ ಏನು ಕ್ಲಾಸ್ಮೇಟ್ಸ್ ಇದ್ರಲ್ಲ, ಅವರು ಎಲ್ಲಾರ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ನಾವು ಪ್ರತಿ ವರ್ಷ ಎಲ್ಲಾದ್ರೂ ಒಂದ್ ಕಡೆ ಒಂದು ಜಾಗ ಫಿಕ್ಸ್ ಮಾಡಿ ಇನ್ನೂ ತನಕ ಭೇಟಿ ಆಗ್ತೀವಿ. ಗೆಳತಿಯರು ಅನ್ನೋದು ಒಂದು ಅರ್ಥ ಕೊಡೋದು. ಹೌದೌದು. ಪ್ರಾಥಮಿಕ ಶಿಕ್ಷಣದೊಳಗ ಪ್ರೌಢಶಾಲೆ ಶಿಕ್ಷಣ ಒಳಗ ನಮಗೊಂದು ಅರ್ಥ ಕೊಟ್ಬಿಡ್ತಾರೆ. ಹೌದೌದು. ನಾವ್ ಹೆಂಗಿದ್ದೀವಿ, ಸಂತೋಷ ಅವ್ರ ಜೊತೆಗೆ ನಿಜವಾದ ಸಂತೋಷ, ನಿಜವಾದ ಸುದ್ದಿ ಅವ್ರ ಮುಂದೆ ಹೇಳೋದು. ಯಾಕಂದ್ರೆ ಆ ಒಂದು ಲೆವೆಲದ್ದು ಮಾತುಕತೆ ಆಗ್ಲಿ, ಅದನ್ನ ಹಂಚ್ಕೊಳ್ಳೋದಾಗ್ಲಿ, ಅದು ಈಗಿನ ಎಷ್ಟು ಸ್ನೇಹಿತರಿದ್ರು ಕೂಡ ಆಗಿನ ಸ್ನೇಹಿತರ ಜೊತೆ ಏನೋ ಒಂದು ಒಡನಾಟ ಇರ್ತದಲ್ಲ, ಅದೊಂದು ಬೇರೆನೇ ಇರ್ತದ. ನಿಜ. ನೀವೆಲ್ಲ ಓದ ಸಮವಸ್ತ್ರ ಇತ್ತು, ಪ್ರಾರ್ಥನೆ ಇತ್ತೇನ್ರಿ? ಇತ್ತು ಸರ್. ಪ್ರಾರ್ಥನೆ ಅವಶ್ಯಕತೆ ಅಂತೀರಿ? ಅವಶ್ಯಕತೆ ಅದ ಸರ್. ಯಾಕಂದ್ರೆ ಅದಕ್ಕೊಂದು ಒಂದು ಮಾನಸಿಕ ದೃಢತೆಯನ್ನ ಕೊಡ್ಲಿಕ್ಕೆ ಪ್ರಾರ್ಥನೆ ಬಹಳ ಮುಖ್ಯ ಅನಿಸ್ತದ. ಈಗಾದ್ರೂ ಸಹಿತ ನಾವು ದಿನ ಶುರು ಮಾಡೋದು ಪ್ರಾರ್ಥನೆಯಿಂದನೇ. ಯಾಕಂದ್ರೆ ಬೆಳಗ್ಗೆ ನಾವು ಯೋಗ ಮಾಡ್ತೀವಿ ಸರ್. ಆ ಯೋಗ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿನೇ ಯೋಗ ಸ್ಟಾರ್ಟ್ ಮಾಡಿ, ಹಿಂಗಾಗಿ ನಮ್ಮ ದಿನ ಶುರು ಆಗೋದು ಪ್ರಾರ್ಥನೆಯಿಂದ. ಅದಕ್ಕೊಂದು ಶಕ್ತಿ ಅದ. ಅದಕ್ಕೊಂದು ಈ ಪ್ರಶ್ನೆ ನಾ ಯಾಕೆ ಕೇಳ್ತೀನಿ, ನಾನೊಬ್ಬ ಕನ್ನಡ ಜಾಗೃತಿ ಸಮಿತಿ ಸದಸ್ಯನಾಗಿ ಹಲವಾರು ಸ್ಕೂಲ್ ಒಳಗೆ ಹೋದ್ರೆ ಪ್ರಾರ್ಥನೆ ತೆಗೆದ್ಬಿಟ್ಟಾರ. ಆ ಗ್ರೌಂಡ್ ಹೋಗೋದು ಬರೋದು ವೇಸ್ಟ್ ಅಂತಾರ್ರಿ ಅವ್ರು. ಇಲ್ಲ ಸರ್, ನಾನ್ ನಿಮ್ ಕ್ಲಾಸ್ನೊಳಗರೆ ಮಾಡ್ರಿ ನಿಂತು ಪ್ರಾರ್ಥನೆ ಅವಶ್ಯಕತೆ ಬಹಳ ಅದಲ್ಲ. ಪ್ರಾರ್ಥನೆ ಅವಶ್ಯಕತೆ. ಅವಾಗ ನೀವು ಪ್ರೈಮರಿ ಸ್ಕೂಲ್ ಇದ್ದಾಗ ನೀವೆಲ್ಲ ಈಗ ಪೇಪರ್ ಓದುದು, ಮುಖ್ಯ ಸುದ್ದಿಗಳು, ಗಾದೆ ಮಾತುಗಳು ಅವೆಲ್ಲ ಬಹಳ ಇಂಪಾರ್ಟೆಂಟ್ ಅದಾವ ಸರ್. ಯಾಕಂದ್ರೆ ವಾರ ತಿಥಿ ಯಾರಿಗಾರ ಒಬ್ಬರಿಗೆ ಅದನ್ನ ವಹಿಸ್ಕೊಡ್ತಿದ್ರು. ಪ್ರತಿಯೊಬ್ಬರು ಬಂದು ಅದನ್ನ ಪ್ರಾರ್ಥನೆಯನ್ನ ನಡೆಸ್ಕೊಡೋದು ಅವ್ರದ್ದು ಜವಾಬ್ದಾರಿ. ಖುಷಿ ಅನಿಸ್ತಿತ್ತಲ್ಲ ನಿಮಗೆ? ಬಹಳ ಖುಷಿ ಅನಿಸ್ತಿತ್ತು ಸರ್. ನಮ್ದು ಯಾವಾಗ ಪಾಳಿ ಬರ್ತದ ಅಂತ ವೇಟ್ ಮಾಡ್ಲಿಕ್ಕೆ ಪೇಪರ್ ಓದ್ಲಿಕ್ಕೆ, ನ್ಯೂಸ್ ಹೇಳಲಿಕ್ಕೆ, ಅಥವಾ ನುಡಿಮುತ್ತುಗಳನ್ನ ಹೇಳಲಿಕ್ಕೆ, ಗಾದೆ ಮಾತುಗಳು ಅವೆಲ್ಲ ಮಾಡ್ತಿದ್ವಿ ಸರ್. ಇನ್ನ ಕಾಲೇಜ್ ರಂಗಕ್ಕೆ ಬರೋಣ, ಹೇಳ್ರಿ. ನಾನು PUC ಇಂದ BSc ವರೆಗೆ ಕಲ್ತಿದ್ದು RLS ಕಾಲೇಜಿಂದ. RLS ಕಾಲೇಜಿನಲ್ಲಿ ಒಂದು ಬಹಳ ಮೆಡಿಕಲ್ಗೆ ಏನೋ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು, ಇಚ್ಛಾ ಇತ್ತು. ಆದ್ರೆ ಅದೇನು ಸಾಧ್ಯ ಆಗ್ಲಿಲ್ಲ. PUC ಆದ ಕೂಡ ಆಮೇಲೆ ಜುವಾಲಜಿ ಮುಂದಾದ್ರೂ ಸಾಧ್ಯ ಆಗ್ತದೇನೋ ಅಂತ ತಲೆಗಿಟ್ಕೊಂಡು ಝುವಾಲಜಿ ಬಾಟನಿ ತಗೊಂಡಿದ್ದೆ. ನಾನು ವಿಷಯ ಮೇಜರ್ ಅಂತ ಇರ್ತಿದ್ದು. ಮೇಜರ್ ಅವಾಗ ಮೇಜರ್ ಝುವಾಲಜಿ, ಮೈನರ್ ಬಾಟನಿ ಅಂಡ್ ಕೆಮಿಸ್ಟ್ರಿ. ಬಾಟನಿ ಕೆಮಿಸ್ಟ್ರಿ ಎರಡೂ ಇತ್ತು. ಹೌದು ಸರ್. ಅವು ತಗೊಂಡು ನಾನು BSc ಮಾಡಿದೆ. ಆಮೇಲೆ ಏನ್ ಮಾಡಿದ್ರಿ? BSc ಆದ್ಮೇಲೆ ನಮ್ಮ ಕಾಲಮಾನದೊಳಗ ಅದ 76, 77 ಒಳಗ ಅವಾಗ ಇದು ಗ್ರಾಜುಯೇಷನ್ ಮಾಡ್ಕೊಳ್ಳೋದು ಅಂತಂದ್ರೆ ದೊಡ್ಡ ಮಾತಿತ್ತು. ಮದುವೆ ಅದು ಗ್ರಾಜುಯೇಟ್ ಆದ ಕೂಡಲೇ ಬೇರೆ ಏನು ವಿಚಾರ ಬರ್ತಿರ್ಲಿಲ್ಲ ಪೇರೆಂಟ್ಸ್ಗೆ. ಮದುವೆ ಮಾಡ್ಬೇಕು ಅಂತ ಹೇಳಿ ವಯಸ್ಸು ಬರೋ ತನಕ ಓದಿಸ್ತಿದ್ರು. ಖರೆ ಅದ. ಅದ್ರಾಗ ಮೊದಲನೆಯ ಮಗಳು ಅಂದ ಕೂಡಲೇ ಅದು ಪ್ರೆಷರು ಜಾಸ್ತಿ ಇರ್ತದ. ಹಿಂಗಾಗಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ವರ ಹುಡುಕಿ ಕೊನೆಗೆ ಬೇಗನೆ ಮದುವೆ ಆಯ್ತು ನಮ್ದು. ನನಗೆ ಅನ್ಸೋ ಮಟ್ಟಿಗೆ 20 ವರ್ಷಕ್ಕೆ ಮದುವೆ ಆಗದ ಸರ್. ಆದ್ರೂ ಕೂಡ 20ನೇ ವಯಸ್ಸಿಗೆ ಮದುವೆ ಆಗದ. ಆದ್ರೂ ಅದು ದೊಡ್ಡವ್ರ ಮಾತ. ಅವಾಗ ಇದೇನೂ ಇರ್ಲೇ ಇಲ್ಲ. ಇದು ಅವಾಗಿಂದೊಂದು ವಾತಾವರಣ ಬೇರೆ ಇತ್ತು. ಬಟ್ ನೀವು ಅವ್ರ ಮಾತಿನಿಂದ ಸಂಸಾರ ಗೆದ್ದಿರಲ್ಲ. ಸಾರ್ಥಕತೆ ಅದಲ್ಲ. ಸಾರ್ಥಕತೆ ಅದ. ಹಿಂಗೆ ಹೇಳ್ತೀನಿ. ಅದು ಏನು ಬೇಜಾರ ಅಂತ ಇಲ್ಲ. ಜೀವನದಲ್ಲಿ ಏನು ಅನುಭವಿಸ್ಬೇಕು ಅದನ್ನು ಸಂಪೂರ್ಣವಾಗಿ ಅನುಭವಿಸಿದ ಒಂದು ತೃಪ್ತಿ ಅದ ಅಷ್ಟೇ. ನೀವು ಕಾಲೇಜಿಂದ ಅದನ್ನ ಮತ್ತೆ ಮುಂದೆ ಏನು ಓದಿದ್ರಿ? ಅದು ಹೇಳಿದ್ನಲ್ಲ ಸರ್, 20 ವರ್ಷಕ್ಕಂದ್ರೆ ಮದುವೆ ಆಯ್ತು. ಮದುವೆ ಆಗಿ ಒಂದು ಮಗುನೂ ಆಯ್ತು. ಮದುವೆ ಆಮೇಲೆ ನಾನು ಇದೆಲ್ಲ ಮಾಡ್ಕೊಂಡೇನೆ ಸರ್. B.Ed ಮಾಡ್ಕೊಂಡ್ರಿ. B.Ed ಆದ್ಮೇಲೆ ಮತ್ತೆ ಧಾರವಾಡಕ್ಕೆ ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗ ಅಲ್ಲಿ M.Ed ಜಾಯ್ನ್ ಆದೆ. M.Ed ಜಾಯ್ನ್ ಆದ್ಮೇಲೆ ಸ್ವಲ್ಪ ದಿವಸ ಮತ್ತೆ ಮಕ್ಕಳೆಲ್ಲ ಚಿಕ್ಕವರಿದ್ರು, ಹಿಂಗಾಗಿ ಮನೆಯೊಳಗ ಇದ್ದೆ. ಆಮೇಲೆ ಇಲ್ಲಿ ಬೆಳಗಾವ್ಕ ಏನೋ ಟ್ರಾನ್ಸ್ಫರ್ ಆಗಿ ಬಂದ್ವಲ್ಲ, ಅವಾಗ KSR B.Ed ಕಾಲೇಜ್ ಒಳಗ ಜಾಬ್ ಸಿಕ್ತು. ಆಮೇಲೆ KES ಅಂತ ಹೇಳಿ ಒಂದು ಎಕ್ಸಾಮ್ ಇತ್ತು ಸರ್,
ಹೆಡ್ ಮಾಸ್ಟರ್ ಪೋಸ್ಟ್ ಸಲುವಾಗಿ. ಪೋಸ್ಟಿಗೆ ಆವಾಗ ನಾನು ಅದಕ್ಕೂ ಪ್ರಯತ್ನ ಮಾಡಿದ್ದೆ. ಆದರೆ ಏನಾಯ್ತು, ಅವಾಗ 5 ವರ್ಷ ಹಳ್ಳಿಯೊಳಗ ಸರ್ವಿಸ್ ಮಾಡಬೇಕು ಅಂತ ರೂಲ್ ಇತ್ತು. ಮಕ್ಕಳು ಸಣ್ಣವ್ರಿದ್ರು, ಹೀಗಾಗಿ ನಮ್ಮ ಮನೆಯವ್ರದ್ದು ಗೌರ್ಮೆಂಟ್ ಜಾಬ್, ನಂದು ಮತ್ತು 5 ವರ್ಷ ಹಳ್ಳಿಯೊಳಗೆ ಹೋಗ್ಬೇಕಲ್ಲ ಅಂತಂದು ವಿಚಾರ ಮಾಡಿ ಅದು ಬಿಟ್ಟು B.Ed ಕಾಲೇಜಿಗೆ ಜಾಯ್ನ್ ಆದೆ. B.Ed ಕಾಲೇಜಿಗೆ ಜಾಯ್ನ್ ಆದಮೇಲೆ ಅಲ್ಲಿ ಸ್ವಲ್ಪ ದಿವಸ ಈಗ ಪ್ರಿನ್ಸಿಪಲ್ ಪೋಸ್ಟ್ ಬಂದಮೇಲೆ ಅದಕ್ಕೊಂದು ಇನ್ನೂ ಬೇಕಾಗ್ತದೆ, ಅದಕ್ಕೆ ಏನಾರು ಎಲಿಜಿಬಿಲಿಟಿ ಅಂತೇಳಿ MPhil ಮಾಡಿದೆ ತಿರುಪತಿ ಯೂನಿವರ್ಸಿಟಿಯಿಂದ MPhil ಮಾಡಿದೆ. PhDಗೂ ಅಡ್ಮಿಷನ್ ತೊಗೊಂಡಿದ್ದೆ, ಆದರೂ ಅದು ಏನಾಯ್ತು, ಸ್ವಲ್ಪ ಏನೋ ತೊಂದರೆ ಆಗಿ ಅರ್ಧಕ್ಕೆ ಆಯ್ತು. ಮದುವೆ ಆಗಿ 2 ಮಕ್ಕಳು ಆದ್ಮೇಲೆ ಇದೆಲ್ಲ ಆಗಿತ್ತು ಸರ್. ಅಂದ್ರೆ ನಿಮ್ಮ ಮನೆಯವ್ರ ಸಹಕಾರ ಭಾಳ ಇತ್ತು? ಭಾಳ ಅದ ಸರ್. ಅವರು ಮುಂದೆ ಬರ್ಬೇಕಾದ್ರೆ ಅವ್ರಿಗೆ ಕಾರಣ ಇಲ್ಲ, ಅವರು ಎಜುಕೇಶನ್ ವಿಷಯಕ್ಕೆ ಮಾತ್ರ ಯಾವಾಗೂ ಏನೂ ಇದು ಮಾಡಿಲ್ಲ. ಯಾಕಂದ್ರೆ ನಿಮ್ಮ ಅತ್ತಿ ಮಾವ ಎಲ್ಲಾರು ಇದ್ರು? ಅತ್ತಿ ಮಾವ ಅವರು ಗದಗೊಳಗಿದ್ರು ಸರ್. ಇದ್ರು ಅಂದ್ರೆ ಹೋಗಿ ಬಂದು ಮಾಡ್ತಿದ್ರು. ನಮ್ಮ ಮನೆಯವರು ಲೇಬರ್ ಡಿಪಾರ್ಟ್ಮೆಂಟ್ ಒಳಗೆ ಆಫೀಸರ್ ಅಂತಿದ್ರು. ಇವ್ರಿಗೆ ಡಿಸ್ಟ್ರಿಕ್ಟ್ ವೈಸ್ ಟ್ರಾನ್ಸ್ಫರ್ ಆಗ್ತಿದ್ವು, ಪ್ರತಿ 3 ವರ್ಷಕ್ಕೆ ಆಗ್ತಿದ್ವು. ಸ್ವಲ್ಪ ದಿನ ಅವ್ರ ಜೊತೆನ ಅಡ್ಡಾಡ್ದೆ. ಅದರ ಮಕ್ಕಳು ಯಾವಾಗ ಸ್ಕೂಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ಸ್ವಲ್ಪ ಹೋದಲ್ಲೆಲ್ಲ ಅಡ್ಮಿಷನ್ ಪ್ರಾಬ್ಲಮ್ ಶುರು ಆಯ್ತು. ಹಿಂಗಾಗಿ ಮತ್ತೆ ಬೆಳಗಾವ್ ಒಳಗೆ ಸೆಟ್ಲ್ ಆಗೋದು ಅಂತಂದು ಡಿಸೈಡ್ ಮಾಡಿದ್ವಿ. ಹಿಂಗಾಗಿ ಇಲ್ಲೇ ಉಳ್ಕೊಂಡ್ವಿ. ನಾನು ರಾಜನಂದ ಅವರ, ನೀವೊಬ್ಬ ಆದರ್ಶ ಪತಿಗೆ ಆದರ್ಶ ಸತಿ ಆದ್ರಿ, ಮಕ್ಕಳಿಗೆ ಆದರ್ಶ ತಾಯಿ ಆದ್ರಿ, ಉಪನ್ಯಾಸಕಿ ಆದ್ರಿ, ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಕೇಳಿರಲ್ರಿ ಸರ್. ಹಿಂಗಾಗಿ ಅದು ಏನಾದ್ರೂ ಒಂದು ಮಾಡಬೇಕು ಅಂತ ತುಡಿತಾ ಇರ್ತದಲ್ಲ ಒಳಗ. ಹಿಂಗಾಗಿ ಮನೆಯೊಳಗ ಏನ್ ಮಾಡ್ಲಿ ಅನ್ನುವಾಗ ಇದೊಂದು ದಾರಿ ಸಿಕ್ತು, ನನಗೆ ಜಾಬ್ ಸಿಕ್ತು. ಆಮೇಲೆ ಅವಾಗಿನ ಟೈಮಿಂಗ್ಸ್ ಕರೆಕ್ಟ್ ತ್ರಾಸ ಆಗ್ತದೆ ಸರ್. ಯಾಕಂದ್ರೆ ನಾ ಒಬ್ಬಕ್ಕೆ ಇದ್ದೆ ಮಕ್ಕಳ ಜೊತೆ. ನಮ್ಮ ಮನೆಯವರು ಟ್ರಾನ್ಸ್ಫರ್ ಆಗಿ ಬೇರೆ ಬಿಜಾಪುರ್ ಇದ್ರು, ಬ್ಯಾಂಗ್ಳೂರ್ ಇದ್ರು, ಆಮೇಲೆ ಬಾಗಲಕೋಟಿ. ಸೊ ಹಿಂಗಾಗಿ ಅವರು 3 ವರ್ಷ ಬೇರೆ ಕಡೆ ಜಾಬ್ ನಿಭಾಯಿಸ್ತಿದ್ರಿ. ಮನಿ, ಆಮೇಲೆ ಜಾಬ್, ಮಕ್ಕಳದು, ಅವ್ರದ್ದು ಟ್ಯೂಷನ್ಸ್ ಎಲ್ಲ ಮಾಡ್ಕೊಂಡು ಅದ್ರೊಳಗೆ ಏನೋ ನನಗೆ ಇನ್ನೂ ತನಕ ನನಗೆ ಏನಾರ ತ್ರಾಸ ಆಗಿದೆ ಅಂತ ಏನು ಅನ್ಸಿಲ್ಲ. ಗಾರ್ಗಿ ಅವರ ಅಂತರಂಗದ ಅಲೆಗಳೊಳಗ ಒಂದ್ರಿಕಿನ ಒಂದು ಅದ್ಭುತ ಕವನಗಳು ನನ್ನ ಕೈ ಸಿಗತ್ತ. ಗಗನ ಕುಸುಮಗಳು ಈ ನಮ್ಮೂರ ಬಾನುಲಿ ಕೇಂದ್ರೊಳಗೆ ಬಂದ್ ಬಿದ್ದಾವ ಈಗಿದ್ದಾರೆ. ಅದ್ರೊಳಗಿಂದ ಒಂದು ಇನಿಯನ ಬರವು ಅಂತ ಚಂದ ಬರ್ತೀರಿ. ನೀ ಸ ಗಮ ಪ ಗಮ ಪ ಗಮ ಪ ನೀ ನೀ ಸಾ ನಿ ಧ ಪ ಮ ಪ ಗಮ ಪ ನೀ ಧ ಪ ಮ ಗ ರೇ ಸಾ ನೀ ಪ ನೀ ನೀ ಸಾ ಪ ನೀ ಸಾ ಗ ರೇ ಸಾ ರೇ ಸಾ. ರವಿಯ ಉದಯದಿ ಅರಳಿ ನಳನಳಿಸುವ ನೈದಿಲೆಯಂತೆ ಅರಳಿದ ಹೂವಿನ ಅಂದಕ್ಕೆ ಬೆರಗಾದ ದುಂಬಿ ಝೇಂಕರಿಸಿದಂತೆ ರವಿಯ ಉದಯದಿ ಅರಳಿ ನಳನಳಿಸುವ ನೈದಿಲೆಯಂತೆ ವಸಂತನ ಆಗಮನಕ್ಕೆ ಒಲಿದು ಕೊರಳು ಕೊಂಕಿಸಿ ಕೋಗಿಲೆ ಉಲಿದಂತೆ ವಸಂತನ ಆಗಮನಕ್ಕೆ ಒಲಿದು ಕೊರಳು ಕೊಂಕಿಸಿ ಕೋಗಿಲೆ ಉಲಿದಂತೆ ಬೀಸಿದ ಸೂಸು ಗಾಳಿಯಲ್ಲಿ ಕರಗಿ ಜಾಜಿ ಮಲ್ಲಿಗೆಯ ಸುಗಂಧ ಹರಡಿದಂತೆ ಬೀಸಿದ ಸೂಸು ಗಾಳಿಯಲ್ಲಿ ಕರಗಿ ಜಾಜಿ ಮಲ್ಲಿಗೆಯ ಸುಗಂಧ ಹರಡಿದಂತೆ ರವಿಯ ಉದಯದಿ ಅರಳಿ ನಳನಳಿಸುವ ನೈದಿಲೆಯಂತೆ ಕಡಲ ತೀರದ ಸ್ಪರ್ಶಕ್ಕೆ ಅಲೆಗಳು ಹುಚ್ಚೆದ್ದು ಕುಣಿದಂತೆ ಕಡಲ ತೀರದ ಸ್ಪರ್ಶಕ್ಕೆ ಅಲೆಗಳು ಹುಚ್ಚೆದ್ದು ಕುಣಿದಂತೆ ದಿಗಂತವ ಚುಂಬಿಸಿದ ಸೂರ್ಯನ ನೋಡಿ ಬಾನೆಲ ನಾಚಿ ಕೆಂಪಾದಂತೆ
ಬಾನೆಲ್ಲ ನಾಚಿ ಕೆಂಪಾದಂತೆ ರವಿಯ ಉದಯದಿ ಅರಳಿ ನಳನಳಿಸುವ ನೈದಿಲೆಯಂತೆ ಬೆರಳುಗಳ ತುಡಿತಕ್ಕೆ ಮಿಡಿದು ಮಧುರ ರಾಗ ಹೊರಹೊಮ್ಮುವ ವೀಣೆಯಂತೆ ಬೆರಳುಗಳ ತುಡಿತಕ್ಕೆ ಮಿಡಿದು ಮಧುರ ರಾಗ ಹೊರಹೊಮ್ಮುವ ವೀಣೆಯಂತೆ ಘೃತವುಂಡು ಪ್ರಜ್ವಲಿಸುವ ಅಗ್ನಿಯ ಜ್ವಾಲೆಯಂತೆ ಇನಿಯನ ಬರವಿಗೆ ಅರಳಿದ ಮನ ಆತ ತೆರಳಿದಾಗ ನರಳಿದೆ ರವಿಯ ಉದಯದಿ ಅರಳಿ ನಳನಳಿಸುವ ನೈದಿಲೆಯಂತೆ ಅರಳಿದ ಹೂವಿನ ಅಂದಕ್ಕೆ ಬೆರಗಾದ ದುಂಬಿ ಝೇಂಕರಿಸಿದಂತೆ ಗಾರ್ಗಿಯವರ ಕವನಗಳು, ನಿಮ್ಮ ಶಬ್ದಗಳ ಲಾಲಸ್ಯ, ಶಬ್ದಗಳ ನರ್ತನ, ಇದನ್ನ ಇಲ್ಲಿ ಅಧ್ಯಯನ ಮಾಡೀನಿ. ಒಂದಕ್ಕೊಂದು ಸಂತೋಷದಿಂದ ಕುಣಿಲಿಕ್ಕತ್ತ. ಇಳಿದು ಬಾತಾಯಿ ಅಂತ ಬೇಂದ್ರೆ ಅವ್ರು ಹೇಳ್ದಂಗ ನಿಮ್ಮ ವಾಗ್ಝರಿಯಿಂದ ಚಂದ ಬರ್ದಿರಿ, ಬಹಳ ಚಂದ ಬರ್ದಿರಿ. ಅನೇಕ ಕವನಗಳು ಒಂದಕ್ಕಿಂತ ಒಂದು ನಿಮ್ದ ವ್ಯಕ್ತಿತ್ವವನ್ನ ಬಿಂಬಿಸಿ ಕೊಡ್ತದೆ, ಬುದ್ಧಿವಂತಿಕೆಯ ಲಕ್ಷಣಗಳು. ಧನ್ಯವಾದ ಸರ್. ಒಬ್ಬ ಕವಿತ್ರಿ, ಸ್ವಲ್ಪ ಕವಿತ್ರಿ ಬಗ್ಗೆ ಮಾತಾಡ್ರಿ. ಹೆಂಗಿರ್ಬೇಕು ಕವಿತ್ರಿ? ಆ ಸ್ಟೈಲ್ಗಳು ಹೆಂಗಿರ್ಬೇಕು ಬರೆಯೋದು ಹೇಳ್ರಿ ಸ್ವಲ್ಪ ನಮ್ ಕೇಳುಗರಿ. ಕವಿತೆಗಳನ್ನ ನಾ ಬರೀಲಿಕ್ಕೆ ಶುರು ಮಾಡಿದ್ದು ಕಾಲೇಜ್ ಒಳಗಿದ್ದಾಗ ಸರ್. ಆ ಕಾಲೇಜ್ ಮ್ಯಾಗಝಿನ್. ಇದಕ್ಕೆ ಯಾರು ಸ್ಫೂರ್ತಿ ಸಿಕ್ತು? ಇದಕ್ಕೆ ಸ್ಫೂರ್ತಿ ಅಂತಂದ್ರೆ ಅದೇ ನಾ ಓದಿದ್ದನ್ನ ಒಂದು ಕವಿತೆಯ ರೂಪದಲ್ಲಿ. ಅವಾಗ ನಾವು ಮೊದ್ಲ ಲೆಟರ್ ಬರಿತಿದ್ವು ಸರ್. ಹೌದು, ಫ್ರೆಂಡ್ಸ್ಗೆಲ್ಲ. ಅವಾಗ ನಡುವ ಅವನ್ನ 4 ಲೈನಿನ್ನು ಇದು ನೋಡಿ ಹನಿಗೆ ಅವನಗಟ್ಟಿ ಹಾಕಿ ಬರೆಯೋ ಅಭ್ಯಾಸ ಇತ್ತು ನನಗೆ. ಹಿಂಗಾಗಿ ಅದು ಫಸ್ಟ್ ನಾ ಕವನ ಬರೆದಿದ್ದು PUC ಒಳಗಿದ್ದಾಗ. ಜರ್ನಲ್ ಸಲುವಾಗಿ ಅಂತ ಬರೆದಿದ್ದೆ. ಹರದಗಟ್ಟಿ ಸರ್ ಅಂತಿದ್ರು ಅವರು. ಹರದಗಟ್ಟಿ ಸರ್ ಅವ್ರಿಗೆ ತೋರಿಸಿದ್ದೆ, ಚಲೋ ಐತಿ ಅಂತೇಳಿ ಹೇಳಿದ್ರು, ಹೊಗಳಿದ್ರು. ಆದ್ರೆ ಮುಂದೆ ಇದು ನಮ್ದೆಲ್ಲ ಮದುವೆ ಆಗಿ ಸಂಸಾರ, ಮಕ್ಕಳು, ಈ ಒಂದು ಇದು ಜಂಜಾಟ ಶುರು ಆದ್ಮೇಲೆ ಸ್ವಲ್ಪ ಅದು ಕವನಗಳನ್ನು ಬರೆಯೋದು ಕಡಿಮೆ ಆಗಿತ್ತು ಸರ್. ಆಮೇಲೆ ಒತ್ತಡಕ್ಕಾಗಿ ತಾನಾಗೆ ಕಡಿಮೆ ಆಗಿತ್ತು. ಅದು ಎಲ್ಲೋ ಒಳಗೆ ಸಿಕ್ಕೊಂಡಿತ್ತದು. ಆಮೇಲೆ ಸ್ವಲ್ಪ ಕಾಲೇಜ್ ಒಳಗಿದ್ದಾಗ ಯಾವಾಗ ನಡುವ ಹುಡುಗರೆಲ್ಲ ದೊಡ್ಡವರಾದ್ಮೇಲೆ ಪ್ರೆಷರ್ ಕಮ್ಮಿ ಆಗಿರ್ತದಲ್ರಿ, ಆವಾಗ ಸಣ್ಣಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಆದ್ರೆ ಪ್ರಕಟ ಮಾಡುವಂಥ ಒಂದು ನನಗೆ ಇನ್ನೂ ನೆನಪದ 1-2-3 ಕವನ ಬರೆದು ನಮ್ಮ ಫ್ರೆಂಡ್ ಕನ್ನಡ ಒಳಗ ವರ್ಕ್ ಮಾಡ್ತಿದ್ರು. ಇಲ್ಲ ಸರ್, ಹಾಕಾಕಂತ ತಗೊಂಡು ಹೋಗಿದ್ದೆ. ಆಕಿ ನನಗೇನಂದ್ಲಂದ್ರೆ, ಅಯ್ಯೋ ನೀನು ಬರೆಯಕ್ಕೆ ಶುರು ಮಾಡಿದಿ ಅಂತ. ಅದು ಒಂಥರ ಏನೋ ನನಗೆ ಇದಾಗ್ಬಿಡ್ತು. ಅಂದ್ರೆ ಸಪೋರ್ಟ್ ಸಿಗ್ಲಿಲ್ಲ. ಈ ಕವನಕ್ಕೇನು ಇಷ್ಟು ಬೆಲೆನ ಕೊಡಂಗಿಲ್ಲಲ್ಲ ಇವರು, ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಾಗಿದ್ದೆ. ಹಿಂಗಾಗಿ ಅದು ಪ್ರಕಟ ಮಾಡೋ ಧೈರ್ಯನ ಬಂದಿರಲಿಲ್ಲ. ಸುಮ್ಮನೆ ಬರೆದು ಒಂದು ನೋಟ್ಬುಕ್ ಒಳಗೆ ಇಟ್ಟಿದ್ದೆ. ಯಾರ್ಯಾರ ಫ್ರೆಂಡ್ಸಿಗೆ ತೋರಿಸ್ತಿದ್ದೆ, ನಮ್ಮ ಕಲೀಗ್ಸ್ ತೋರಿಸ್ತಿದ್ದೆ ಕಾಲೇಜ್ ಒಳಗೆ. ಚಲೋ ಅದ ಅಂತಿದ್ರು, ಮಾತಾಡ್ತಿದ್ವಿ ಅದ್ರ ಬಗ್ಗೆ, ಯಾಕೆ ಬರ್ದಿನಿ ಹೆಂಗೆ ಅದೆಲ್ಲ. ಅದು ಹಾಗೆ ಕೊನೆಗೆ ನಾನು ನನ್ನ ಮೊದಲನೆಯ ಕವನ ಸಂಕಲನ ಪ್ರಕಟ ಆಗಿದ್ದ ನಾನು ರಿಟೈರ್ ಆದ್ಮೇಲೆ. ಅವಾಗ ಹಿಂದೆಲ್ಲ ಬರೆದಿಟ್ಟಿದ್ದು ಕವನಗಳನ್ನ ಸೇರಿಸಿ ಧೈರ್ಯ ತಗೊಂಡ್ರಿ. ಈ ಜಿಲ್ಲಾ ಲೇಖಕಿಯರ ಸಂಘದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅವ್ರ ಜೊತೆ ಸ್ವಲ್ಪ ಒಡನಾಟ ಜಾಸ್ತಿ ಆದ್ಮೇಲೆ ಅವರು ಸಾಹಿತಿಗಳು, ಲೇಖಕಿಯರು, ಕವಿತ್ರಿಯರ ಗುಂಪಲ್ಲ ಅದು. ಈ ವಿಷಯನಾಗ ನಾನು ಆಶಾ ಕಡಪಟ್ಟಿ ಅವ್ರನ್ನ ನೆನೆಸ್ಕೋಬೇಕು ಸರ್. ಅವರು ನನಗೆ ಬಹಳ ಬೈತಿದ್ರು, ಏನೇನು ಹಂಗ ಬರ್ದೆ ಇಡ್ತಿ, ಅವನ್ನ ಪ್ರಕಟ ಮಾಡುವ ಅಂದ್ರೆ ನಿಂದು ಸಾಹಿತ್ಯದೊಳಗ ಒಂದು ಹೆಸರು ಬರ್ತದೆ ಅಂತ ಹೇಳಿ. ಶಾಂತಿ ಸಿಗ್ತೇವೆ ಖರೇನರಿ. ಹಿಂಗಾಗಿ ಅವ್ರ ಒತ್ತಾಯಕ್ಕ ಇದನ್ನೊಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದೆ. ಆಮೇಲೆ ಕಥೆನೂ ಬರೀತಿದ್ದೆ ಸರ್ ನಾನು. ಫಸ್ಟ್ ಅವಾಂತರ ಕಥನ ಸಂಕಲನ. ಹಾ ಸರ್, ಮಾತಾಡಿ. ಕಥಾ ಸಂಕಲನ ಅಂದ್ರೆ ಅದು ಹಿಂಗ ಶುರು ಆಗಿದ್ದು. ಜಿಲ್ಲಾ ಲೇಖಕರ ಸಂಘದ ಸದಸ್ಯತ್ವ ಅದೇ ಆಶಾ ಗಡಪಟ್ಟಿ ಅವರ ಕರ್ಕೊಂಡೋಗಿ ನಂಗೆ ಸದಸ್ಯ ಮಾಡಿದ್ರು.
ಅದ್ರದ್ದು ಇನಾಗರೇಷನ್ ಇದ್ರೊಳಗೆ ಇಟ್ಟಿದ್ರು, ಕೀರ್ತಿ ಹೋಟೆಲ್ ಒಳಗೆ. ಕೀರ್ತಿ ಹೋಟೆಲ್. ಫಸ್ಟ್ ಇನಾಗರೇಷನ್. ಅವಾಗ ಒಂದು ಕತೆಗಳನ್ನ, ಸ್ವರಚಿತ ಕತೆಗಳನ್ನು ಓದುವ ಒಂದು ಕಾರ್ಯಕ್ರಮ ಇತ್ತು. ಅದ್ರೊಳಗೆ ನಾನು ಫಸ್ಟ್ ಟೈಮ್ ನನ್ನ ಕತೆ ಬರೆದು ಅದ್ರೊಳಗೆ ಓದಿದ್ದೆ. ಸೊ ಅದೇ ನನ್ನ ಶುರುವಾತ ಅಂತ ಅನ್ಬೋದು ಕತೆ ಬರೀಲಿಕ್ಕೆ. ಆಮೇಲೆ ಸಾವಕಾಶ ಹಿಂಗ ಏನು ಅನ್ಸಿದ್ದನ್ನ ಬರೆದು ಅವು ಕತೆ ರೂಪ ತಗೊಂಡು ಅವು ಎಲ್ಲ ಪ್ರಕಟ ಆದವು. ಲೋಕದರ್ಶನದೊಳಗ ನಾನು ಎಲ್ಲ ಕತೆ ಪ್ರಕಟ ಆಗ್ಯಾವ್ರಿ. ಕತಿ ಎಲ್ ಎಸ್ ಶಾಸ್ತ್ರಿ ಅವರು, ದೇಸಾಯಿ ಅವರಿದ್ರು, ಈಶ್ವರ್ ಚಂದ್ರ ದೇಸಾಯಿ ಅವರಿದ್ರು. ಅದು ಕಥಾ ಕಳಿಸ್ತಿದ್ದೆ. ಆಮೇಲೆ ಒಂದೊಂದು ಕತಿ, ಆಮೇಲೆ ನನ್ನ ಕೆಲವು ಲೇಖನಗಳನ್ನ, ಮಹಿಳಾಪರ ಲೇಖನಗಳನ್ನ ಬಹಳ ಬರ್ದೇನ್ರಿ. ಮಹಿಳಾಪರ ಲೇಖನಗಳನ್ನ ಅವು ಲೋಕದರ್ಶನದೊಳಗ ಮತ್ತು ಬೇರೆ ಹಸಿರು ಕ್ರಾಂತಿ ಅವೆಲ್ಲ ಒಂದು 2-3 ಪತ್ರಿಕೆಗಳು ಲೋಕಲ್ ಪತ್ರಿಕೆ ಒಳಗೆ ಬಂದವು. ಲೋಕಲ್ ಪತ್ರಿಕೆ ಒಳಗೆ ಬರ್ಲಿಕ್ಕತ್ವು. ಆಮೇಲೆ ಇದ್ದಿದ್ದು ಕತಿಯೆಲ್ಲ ಸೇರಿಸಿ ಒಂದು ಕಥಾ ಸಂಕಲನ ಮಾಡೋಣ ಅಂತೇಳಿ ಅದು ಕಥಾ ಒಂದು ಸಂಕಲನ ರೆಡಿ ಆಯ್ತು. ಪ್ರತಿಕ್ರಿಯೆ ಚೆನ್ನಾಗಿ ಸಿಕ್ತ್ರಿ? ಚಲೋ ಸಿಕ್ಕಿದ್ರು ಸರ್. ಯಾರು ನೋಡಿದವರೆಲ್ಲ ನನಗೆ ಬಹಳ ಒಳ್ಳೆ ಕತೆಗಳು, ಆಮೇಲೆ ಕವನಗಳು ಅಂತ ಹೇಳಿ ಹೇಳ್ಯಾರ. ಇಲ್ಲ, ಇವರು ಸರ್ಜು ಕಾಟ್ಕರ್, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಹೌದು ಸರ್, ಬಹಳ ಚಂದ ಹೇಳ್ತಾರ. ರಾಜಾನಂದ ಗಾರ್ಗಿಯವರು ಇದು ತಮ್ಮ ಮೊದಲ ಕವನ ಸಂಕಲನವೆಂದು ಹೇಳಿಕೊಂಡಿದ್ದಾರೆ. ಆದರೆ ಸಂಕಲನದಲ್ಲಿರುವ ಕವಿತೆಗಳನ್ನು ನೋಡಿದರೆ ಅವು ಒಟ್ಟು ನುರಿತ ಕಸುಬುದಾರನ ಕುಲುಮೆಯೊಳಗಿಂದ ಹೊರ ಬಂದಿವೆ ಎಂದು ಅನ್ನಿಸುತ್ತದೆ. ಅವರ ಕಾವ್ಯದ ರೂಪಕಗಳು, ಪ್ರತಿಮೆಗಳು ಹೊಸದಾದ ಅನುಭವವನ್ನು ನೀಡುತ್ತವೆ. ಸಂಕಲನದ ಕೊನೆಯಲ್ಲಿರುವ ಹನಿಗವನಗಳು ಜನ್ ಸಂಪ್ರದಾಯವನ್ನು ನೆನಪಿಸುತ್ತವೆ. ಈ ಸಂಕಲನದ ಕವಿತೆಗಳಿಗೆ ಹಲವು ಕೇಂದ್ರಗಳಿವೆ, ಅನೇಕ ಆಯಾಮಗಳಿವೆ. ವಿರಹದ ಕಿಚ್ಚಿನಲ್ಲಿ ಬೆಂದಿದ್ದ ಕಾವ್ಯ ಒಮ್ಮಿಂದೊಮ್ಮಲೆ ಚಂದ್ರನ ಶೀತಲ ಕಿರಣದಂತೆ ಆಹ್ಲಾದಕರವಾಗುತ್ತದೆ. ಅನ್ಯಾಯದ ವಿರುದ್ಧ ಬಂಡಾಯ ಬೀಳುತ್ತದೆ. ಸಾಮಾಜಿಕ ರೋಗಗಳಾದ ವಿಷಾದ, ದುಃಖ, ಸಂಕಟಗಳಿಗೆ ಮುಖಾಮುಖಿಯಾಗಿ ಅಲ್ಲಿ ಗೆಲುವನ್ನು ಸಾಧಿಸುತ್ತದೆ. ನೋಡ್ರಿ, ಡಾಕ್ಟರ್ ಸರ್ಜು ಕಾಟ್ಕರ್ ದೊಡ್ಡ ಸಾಹಿತಿಗಳು. ಹೌದು ಸರ್. ನಿಮ್ಮನ್ನ ಇಷ್ಟೊಂದು ಮೆಚ್ಚಿಕೊಂಡು ಬರ್ದಾರಂದ್ರ ಇದು ಮೌಲ್ಯಾಧಾರಿತ ಕವನ ಸಂಕಲನ ಅಂತರಂಗದ ಅಲೆ ಕವಿತ್ರಿ ರಾಜಾನಂದ ಗಾರ್ಗಿ. ನಾವು ಈಗ ನಮ್ಮೂರ ಬಾನುಲಿ ಒಳಗೆ ಹೆಮ್ಮೆಯಿಂದ ಹೇಳ್ತೀವಿ. ಹೌದು ಸರ್. ಅವರು ಏನು ಸುಮ್ಮನೆ ಬರ್ಕೊಳ್ಳಿಲ್ಲ ಸರ್. ನಾನು ಅವ್ರಿಗೆ ಕವನ ಸಂಕಲನ ಪ್ರಕಟ ಮಾಡಬೇಕು ಸರ್ ಅಂದಾಗ ಅವ್ರೇನು ಹೇಳಿದ್ರು, ನನಗೆ ನೀವು 200 ಕವನ ಬರೀರಿ, ಅದ್ರಾಗಿನ್ನೂ ಒಂದು 100 ಕವನ ಸೆಲೆಕ್ಟ್ ಆಗ್ತಾವು, ಬರೆದಿದ್ದು ಎಲ್ಲ ಪ್ರಕಟ ಮಾಡ್ಲಿಕ್ಕೆ ಯೋಗ್ಯ ಇರೋದಿಲ್ಲ, ನೀವು ಹಂಗೆ ಬರೀರಿ ಅಂತ ಅವರ ನನಗೆ ಗೈಡೆನ್ಸ್ ಕೊಟ್ಟಿದ್ದು. ಮತ್ತಿದು ಶೆರ್ಲಾಕ್ ಹೋಮ್ಸ್ ಅನುವಾದಿತ ಕಥೆಗಳು ಅಂತ ಹೇಳ್ತೀವಿ ನಾವು. ಹಾ ಸರ್. ಅನುವಾದಿತ ಅಂದ್ರೆ ಯಾವ ಭಾಷೆಯಿಂದ ಎದ್ರದಿಂದ? ಹೌದು ಸರ್. ಇಂಗ್ಲಿಷ್ ಒಳಗೆ ಶೆರ್ಲಾಕ್ ಹೋಮ್ಸ್ ಅಂತ ಹೇಳಿ ಕತೆಗಳ, ಪತ್ತೇದಾರಿ ಕತೆಗಳು ಬರ್ತಾವ, ಬಹಳ ಫೇಮಸ್ ಅದಾವ. ನಾವೆಲ್ಲ ಸಣ್ಣವರಿದ್ದಾಗೆಲ್ಲ ಬಹಳ ಓದಿದ್ವಿ ಅದನ್ನ. ಅದು ನನಗೆ ಮೊದ್ಲ ಅನುವಾದ ಮಾಡಿದ್ದು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳ ಪುಸ್ತಕಗಳನ್ನು ಮೊದಲು ಇಂಗ್ಲೀಷ್ನಾಗ ಇದ್ದಿದ್ದು ಪುಸ್ತಕ ಕನ್ನಡ ಹುಡುಗರ ಸಲುವಾಗಿ ಅಂತ ಅನುವಾದ ಮಾಡಿ ಕೊಟ್ಟಿದ್ದೆ ಅವ್ರಿಗೆ. ಅದು ಅನುಭವ ಇತ್ತು. ಇದು ಕೊಲ್ಲಾಪುರದಿಂದ ಒಬ್ಬರು ಅಜಬ್ ಪಬ್ಲಿಷರ್ಸ್ ಅಂತ ಹೇಳಿ ಲಾಕ್ಡೌನ್ಗಿಂತ ಮುಂಚೆ ನನಗೊಂದು ಆಫರ್ ಕೊಟ್ಟರು, ಹಿಂಗೆ ಶೆರ್ಲಾಕ್ ಹೋಮ್ಸ್ ಅವರ ಕತೆಗಳನ್ನ ನೀವು ಅನುವಾದ ಮಾಡಿಕೊಡ್ತೀರೇನು ಅಂತೇಳಿ. ಆಮೇಲೆ ನಾನು ಆಯಿತು ಪ್ರಯತ್ನ ಮಾಡ್ತೀನಿ ಅಂತಂದೆ. ಅಂದ್ರೆ ಒಂದು ಕತೆ ನಿಮ್ಗೆ ಕಳಿಸ್ತೀವಿ, ನೀವು ಅನುವಾದ ಮಾಡಿ ನಮಗೆ ಕಳಿಸ್ರಿ, ಅದು ನಮಗೆ ಸರಿ ಅನ್ನಿಸ್ತು ಅಂದ್ರೆ ನಿಮ್ಗೆ ನಾವು ಕೊಡ್ತೀವಿ ಅದನ್ನ ಅಂತೇಳಿ. ಆಮೇಲೆ ಅವ್ರಿಗೆ ಒಂದು ಕತೆ ನಾನು ಅನುವಾದ ಮಾಡಿ ಕೊಟ್ಟೆ. ಅವ್ರಿಗೆ ಅದು ಸರಿ ಅನ್ನಿಸ್ತು. ಆಮೇಲೆ ಮಾಡ್ಕೊಡ್ರಿ, ನಾವು ಪೂರಾ ಸಂಕಲನ ಮಾಡ್ಕೊಡ್ರಿ ಅಂತಂದ್ರೆ ಪೂರ್ಣ ಒಂದು ಸಂಕಲನ ಅವ್ರಿಗೆ ಮಾಡಿಕೊಟ್ಟಿದ್ದೆ. ಆಮೇಲೆ ಅವರು ಬಹುಶಃ ಎಕ್ಸಿಬಿಷನ್ಸ್ ಎಲ್ಲ ಮಾಡುವ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ರು ಕಾಣಿಸ್ತದ. ಆ ನಡುವೆ ಏನಾಗ್ಬಿಡ್ತು ಸರ್ ಅವ್ರಿಗೆ, ಮತ್ತೆ ನೋಡಿ ನಂದು ಅನುವಾದ ಇಷ್ಟ ಅವ್ರಿಗೆ ಲೈಕ್ ಆತಲ್ಲ, ಇನ್ನೊಂದು ಮುಂದಿನ ಇದನ್ನು ಮಾಡ್ರಿ, ಸಂಕಲನ ಮಾಡ್ರಿ ಅಂತ ಇನ್ನೊಂದು ಬುಕ್ ಕೊಟ್ರ ನನಗೆ. ಅಂದ್ರೆ ಪಕ್ಕ ಅನುವಾದ ಆಗ್ಯದ. ಹಾ, ಪಕ್ಕ ಅನುವಾದ ಆಗ್ಯದ. ಅದಾದ್ಮೇಲೆ ಏನಾಯ್ತು, ಅನುವಾದನೂ ಅಷ್ಟು ಸರಳ ವಿಷಯ ಅಲ್ಲ. ಹೌದು ಸರ್. ಭಾಷಾ ಪ್ರಬುದ್ಧತೆ ಇರ್ಬೇಕಾಗ್ತದ ಫಸ್ಟ್, ಹೌದಲ್ರಿ? ಸಾಹಿತ್ಯ ಕೆಡ್ಲಾರ್ದಂಗ ನೀವು ಅನುವಾದ ಮಾಡ್ಬೇಕಾಗ್ತದೆ. ಹೌದು ಸರ್. ಅದು ಒಂದು ಬುದ್ಧಿವಂತಿಕೆ ಅದ. ಅದು ನನಗೆ ಕಾಲೇಜ್ಗೆ ಬಂದ ಮೇಲೆ ನಾನು ಇಂಗ್ಲಿಷ್ ನಾವೆಲ್ಸ್ ಓದ್ಲಿಕ್ಕೆ ಶುರು ಮಾಡಿದ್ದೆ. ಆ ಒಂದು ಅನುಭವ ಮತ್ತು ಇದು ಎರಡೂ ಸೇರಿ ನನಗದು ಬಹಳ ಅನುಕೂಲ ಆಯ್ತು ಸರ್. ಆಮೇಲೆ ಅದು ನಾನು ಬರೀ ಓದೋದಕ್ಕಿಂತ ಅನುವಾದ ಮಾಡಬೇಕಾದ್ರೆ ಆ ಕತೆಗಳ ಒಂದು ಹೆಚ್ಚು ಅರ್ಥಪೂರ್ಣ ಅನಿಸಿದ್ವು ನನಗೆ. ಸೊ ಅನುವಾದ ಮಾಡಿದ್ದ ಅನುಭವನ ಒಂದು ವಿಶೇಷವಾದ ಅನುಭವ ಅಂತ ಹೇಳ್ಬೋದು. ಇದು ಅವಿಸ್ಮರಣೀಯ ಅನುಭೂತಿ ಭೂತಾನ ಪ್ರವಾಸ. ಹಾಂ ಸರ್, ಇದು ಒಂದು ಲಾಕ್ಡೌನ್ ಟೈಮ್ನಲ್ಲಿ ಒಂದು ತಯಾರಾದಂಥ ಒಂದು ಪುಸ್ತಕ. ಇದು ಎಲ್ಲಿ ಏನೂ ಕ್ಲಾಸಸ್ ಅಂತೂ ಇರ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗಂಗಿಲ್ಲ, ಮನೆಯೊಳಗೆ ಕೂತು ಬೇಜಾರಾಗಿತ್ತು. ನಮಗೆ ಪ್ರವಾಸಕ್ಕೆ ಹೋಗೋದು ಒಂದು ಭಾಳ ಹುಚ್ಚ ಖರೆ ಅಂದ್ರೆ ಹುಚ್ಚನ ಅದ. ಅದ್ರೊಳಗೆ ಬರ್ದೇನೆ ನಾನು ನನ್ನ ಮುನ್ನುಡಿ ಒಳಗೆ. ಇದೊಂದು ಖರೆ ಅಂದ್ರೆ ಹುಚ್ಚನ ಅದು. ಮೇಲೆ ಹೋಗ್ತಿರ್ತೀವಿ ನಾವು.
ಪ್ರತಿ ಸರ್ತಿ ಹೋದಾಗ ಇದನ್ನ ಬರಿಬೇಕು ಅಂತೇಳಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಆದ್ರೆ ಕೂತು ಬರೀಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಲಾಕ್ಡೌನ್ ಟೈಮ್ ಒಳಗೆ ಸಾಕಷ್ಟು ಸಮಯ ಸಿಕ್ಕಿದ್ರಿಂದ ಅದು ಭೂತಾನ ಪ್ರವಾಸದ ಒಂದು ಪ್ರವಾಸ ಕಥನ ಬರೀಲಿಕ್ಕೆ ಸಾಧ್ಯ ಆಯ್ತು ಸರ್. ಕೇಳುಗರೆ, ಉತ್ತರ ಕರ್ನಾಟಕದ ಹೆಸರಾಂತ ಲೇಖಕಿ, ಕಥೆಗಾರ್ತಿ, ಕವಿಯಿತ್ರಿ ಶ್ರೀಮತಿ ರಾಜನಂದಾ ಗಾರ್ಗಿ ಇವರು ತಮ್ಮ ಕರ್ಮಭೂಮಿ ಬೆಳಗಾವಿಯಲ್ಲಿ ತಮ್ಮ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಒಂದು ಕವನ ಸಂಕಲನ, ಒಂದು ಕಥಾ ಸಂಕಲನ, ಒಂದು ಅನುವಾದ ಕೃತಿ ತಂದಿರುವ ಅತ್ಯಂತ ಸೃಜನಶೀಲ ಮನಸ್ಸಿನ ಬರಹಗಾರ್ತಿ ಪ್ರೊಫೆಸರ್ ರಾಜನಂದಾ ಗಾರ್ಗಿ ಅವರು ತಮ್ಮ ಮನೆಯವರಾದ ಶ್ರೀ ನಾರಾಯಣ ಗಾರ್ಗಿ, ಸಹೋದರಿ ನೈನಾ ಮತ್ತು ಅವರ ಮನೆಯವರಾದ ಶ್ರೀ ಬಾಬು ಎಲ್ಲರೂ ಕೂಡಿ ಭೂತಾನ್ ಪ್ರವಾಸಕ್ಕೆ ಸಜ್ಜಾದರು. ಈಗ ನೀವು ಭೂತಾನ್ ಪ್ರವಾಸ ಸಜ್ಜಾದ್ರಿ, ಭೂತಾನ್ ಪ್ರವಾಸದ ಬಗ್ಗೆ ಹೇಳಿ. ಭೂತಾನ್ ಪ್ರವಾಸ ಅದು ನಾವು ವರ್ಷ ಹೋಗ್ತಿರ್ತೀವಿ ಸರ್. ಹಂಗ ಆಮೇಲೆ ಜೊತೆಗೆ ಬೇಕು ಅಂತ ಹೇಳಿ ಹೇಳ್ಬೇಡಿ. ಹಂಗ ಆಲ್ ಇಂಡಿಯಾ ಪೊಯಿಟರ್ಸ್ ಕಾನ್ಫರೆನ್ಸ್ ಅಂತ ಒಂದು ಅಸೋಸಿಯೇಷನ್ ಅದ ಸರ್ ದಿಲ್ಲಿಯೊಳಗ. ಎಲ್ಲಕ್ಕಿಂತ ಮೊದಲನೇ ನನ್ನ ಪ್ರವಾಸ ಅಂದ್ರೆ ಹೊರದೇಶದ ಪ್ರವಾಸ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಮಗಳಿದ್ಲು, ಹಿಂಗಾಗಿ ಅಲ್ಲಿ ಹೋಗಿ ಒಂದ್ ತಿಂಗಳಿದ್ದು ಬಂದಿದ್ದೆ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ವಿ. ಅದೇ ಮೊದಲನೆಯ ಒಂದು ಹೊರದೇಶದ ಪ್ರವಾಸ ಅಂತ ಹೇಳ್ಬೋದು. ಆಮೇಲೆ ಆಲ್ ಇಂಡಿಯಾ ಪೊಯಿಟರ್ಸ್ ಕಾನ್ಫರೆನ್ಸ್ ಅಂತದ. ಅವ್ರು ಏನು ಮಾಡ್ತಾರಂದ್ರೆ ಪ್ರತಿ ವರ್ಷ ಒಂದು ನ್ಯಾಷನಲ್ ಕಾನ್ಫರೆನ್ಸ್, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ. ಅವ್ರ ಜೊತೆಗೆ ಹೋಗಿದ್ದು ಅಂದ್ರೆ ಈಜಿಪ್ಟ್ ಮತ್ತು ಟರ್ಕಿ ಒಂದು, ಸೌತ್ ಆಫ್ರಿಕಾ ಒಂದು, ಆಮೇಲೆ ಶ್ರೀಲಂಕಾ ಒಂದು, ಆಮೇಲೆ ರಷ್ಯಾ. ಅವ್ರ ಜೊತೆ ನಾನು ಹೋಗಿದ್ದು. ಅದಾದ್ಮೇಲೆ ನಾವು ಫ್ಯಾಮಿಲಿಯಿಂದ ಹೋಗ್ತಾ ಇರ್ತೀವಿ. ಈಗ ಭೂತಾನ್ ಪ್ರವಾಸದ ಬಗ್ಗೆ ಮಾತಾಡೋಣ. ಭೂತಾನ್ ಪ್ರವಾಸ. ಭೂತಾನ್ ಅಂದ್ರೆ ಒಂದು ವಿಶೇಷವಾದ ದೇಶ ಸರ್. ಅಲ್ಲಿ ಕಲ್ಚರು, ಅಲ್ಲಿ ಸಂಸ್ಕೃತಿ ಒಂದು ಇಷ್ಟು ವಿಶಿಷ್ಟದ ಅಂತಂದ್ರ ಅವರು ತಮ್ಮ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಟ್ಟಾರ ಮತ್ತು ಅದನ್ನ ಉಳಿಸ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ಯಾರ. ಅದು ಬಹಳ ಮಹತ್ವ. ನಾವು ಕಳ್ಕೊಳ್ಳಿಕತ್ತೀವಿ. ಹೌದು. ಅವ್ರದ್ದು ಮೇನ್ ಅಂದ್ರೆ ಅವರು ಡೆವಲಪ್ಮೆಂಟ್ ಅಥವಾ ಈ ಆಧುನಿಕತೆಯನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಕತ್ತಿಲ್ಲ ಅವರು. ಅವ್ರದ್ದು ಏನದ ಅಂತಂದ್ರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತದ. ಅಂದ್ರೆ ದೇಶದೊಳಗ ಜನರು ಎಷ್ಟರ ಮಟ್ಟಿಗೆ ಸಂತೋಷದಿಂದ ಅದಾರ ಅದನ್ನ ಹೆಚ್ಚು ಮಾಡೋ ಸಲುವಾಗಿ ಅಂತ ಪ್ರಯತ್ನ ಮಾಡ್ತಾರ ಅವರು. ಹ್ಯಾಪಿನೆಸ್ ಇಂಡೆಕ್ಸ್ ಅಂತಾರ ಅದಕ್ಕೆ. ಹಿಂಗಾಗಿ ಅದರ ಮೇಲೆ ಹೆಚ್ಚು ಒತ್ತು ಕೊಡ್ತಾರ ಅವ್ರು. ಹಿಂಗಾಗಿ ಅಲ್ಲಿ ಹೋದ್ಮೇಲೆ ಒಂದು ವಿಶೇಷ ಅನುಭವನ ಸಿಗ್ತದ. ಆಮೇಲೆ ಅಲ್ಲಿ ಇಷ್ಟು ಹೋಟೆಲ್ ನೋಡಿದ್ವಲ್ಲ ಸರ್, ಅಲ್ಲಿ ಯಾವುದೂ ಹೋಟೆಲ್ನೊಳಗ ಲಿಫ್ಟ್ ಅಂತಿಲ್ಲ ನೋಡ್ರಿ. ಯಾಕಂದ್ರೆ ಅವರು ಟೆಕ್ನಾಲಜಿ ಡೆವಲಪ್ ಆತಂದ್ರ ನಮ್ದು ಎನ್ವೈರನ್ಮೆಂಟ್ ಹಾಳಾಗ್ತದ ಅನ್ನೋ ಒಂದು ಲಕ್ಷ್ಯ ಇಟ್ಕೊಂಡು ಅಗದಿ ಕಡಿಮೆ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡು ಇದು ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ವಿಶೇಷತೆ ಅವ್ರದ್ದು ಏನಂತಂದ್ರ ಅವರು ದೇಶೀಯ ಕಲೆಗಳಿಗೆ ಹೆಚ್ಚು ಅದನ್ನ ಬೆಳೆಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಅಲ್ಲಿ ಸರ್ಕಾರ ಕೂಡ ಈ ನಿಟ್ಟಿನೊಳಗ ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತದ. ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ವಿ ನಾವು, ಗೌರ್ಮೆಂಟ್ ಇಂದ ನಡೆಯುವಂತ ಇನ್ಸ್ಟಿಟ್ಯೂಷನ್. ಅಲ್ಲಿ ಆರ್ಟು, ಆಮೇಲೆ ಶಿಲ್ಪಕಲೆ, ಅವ್ರ ದೇಶದೊಳಗೆ ಎಷ್ಟು ಕಲೆ ಅದಾವಲ್ಲ ಎಲ್ಲದಕ್ಕೂ ಒಂದೊಂದೊಂದೊಂದೊಂದೊಂದು ಬ್ರಾಂಚ್ ಅದಾವಲ್ಲೇ. ಮತ್ತೆ ವಿದ್ಯಾರ್ಥಿಗಳಿಗೆ ಫ್ರೀ ಟ್ರೈನಿಂಗ್ ಕೊಡ್ತಾರ. ಸೊ ಹಿಂಗಾಗಿ ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನ ನೋಡ್ಬೋದು. ಮನಿ ಅದಾವ ಸರ್ ಅಲ್ಲಿ. ಮನಿ ಹೆಂಗದಾವ ಅಂತಂದ್ರ ಎಲ್ಲಾನು ಸೇಮ್ ಡಿಸೈನ್, ಬ್ಯಾರೆ ಟೈಪ್ ಡಿಸೈನ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಅವು ನೋಡಿದ ಕೂಡಲೇ ಭೂತಾನದ ಬನ್ನಿ ಅಂತ ಗೊತ್ತಾಗಬೇಕು, ಭೂತಾನದ ಬಿಲ್ಡಿಂಗ್ ಅಂತ ಗೊತ್ತಾಗಬೇಕು. ಹಂಗ ಅಲ್ಲಿ ಗೌರ್ಮೆಂಟ್ ಆಫೀಸ್ ಒಳಗೆ ಹೋಗಿ ನೋಡಿದ್ರ ನೀವು, ಜನರು ಪ್ಯಾಂಟ್ ಶರ್ಟ್ ಕೋಟು ಏನೂ ಹಾಕೊಳಂಗಿಲ್ಲ ನೋಡ್ರಿ. ಲೇಡೀಸ್ ಅದ್ರ ಸಹಿತ ಬೇರೆ ಏನೂ ಹಾಕೊಳಂಗಿಲ್ಲ. ಅವರ ದೇಶೀಯ ಉಡುಗೆ ಏನೈತಲ್ಲ ನೋಡ್ರಿ, ಅದು ಹಾಕೊಂಡು ಅದು ಯೂನಿಫಾರ್ಮ್ ಸರ್, ಅದನ್ನ ಹಾಕೊಂಡು ಆಫೀಸ್ಗೆ ಹೋಗ್ತಾರ ಅವ್ರು ನೋಡ್ರಿ. ಹಂಗ ಅಭಿಮಾನ. ಎಷ್ಟು ಅಭಿಮಾನ ನೋಡ್ರಿ. ಹಿಂಗಾಗಿ ನಾ ಅಕಸ್ಮಾತ್ ನೀವೇನಾರ ಭೂತಾನಕ್ಕೆ ಪ್ರವಾಸ ಹೋಗೋದಿತ್ತಂದ್ರ ಕೈಕಾಲ್ ಗಟ್ಟಿದ್ದಾಗ ಹೋಗ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ನಿಮಗೆ ಲಿಫ್ಟ್ ಸಿಗಂಗಿಲ್ಲ, ಏನೂ ಸಿಗಂಗಿಲ್ಲ, ಗುಡ್ಡನಾಡು. ಹಿಂಗಾಗಿ ನಡ್ಕೊಂಡ್ ಅಲ್ಲಿ ಒಂದು ಇದು ಏನು ನ್ಯಾಚುರಲ್ ಬ್ಯೂಟೀಸ್ ಐತಾ, ನೈಸರ್ಗಿಕ ಸೌಂದರ್ಯ ನೋಡ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು. ಅಲ್ಲಿ ಒಂದೊಂದು ಸೈಟ್ ಸೀಯಿಂಗ್ ಸಲುವಾಗಿ ಹೋಗ್ತಿದ್ವು ಅಲ್ರಿ, ಎಲ್ಲಾನು ಗುಡ್ಡದ ಮೇಲೆನ ನೋಡ್ರಿ. ಗಟ್ಟಿ ಜನ ಅವರು. ಹೌದು. ಅಲ್ಲಿ ಟೈಗರ್ ನೆಸ್ಟ್ ಅಂತ ಒಂದ್ ಅದ ರೀ, ಹೋಗ್ಲಿಕ್ಕೆ 3 ತಾಸು, ಬರ್ಲಿಕ್ಕೆ 3 ತಾಸು. ಗುಡ್ಡ ಇಳಿಬೇಕು, ಗುಡ್ಡ ಹತ್ತಬೇಕು. ಅಷ್ಟು ನಮ್ಮಂತವ್ರು ಸಾಧಾರಣ ಮನುಷ್ಯರಲ್ಲಿ ಹೋಗಿ ಬರಕ್ ಸಾಧ್ಯ ಇಲ್ಲ. ಹಿಂಗಾಗಿ ಅಲ್ಲಿ ಅಕಸ್ಮಾತ್ ಅಲ್ಲಿ ಭೂತಾನ್ ಪ್ರವಾಸಕ್ಕೆ ಯಾರೇ ಹೋಗ್ಬೇಕಂತಂದ್ರೆ ಹೆಲ್ತ್ ಸರಿ ಇದ್ದವ್ರನ ಹೋದ್ರನ ಎಲ್ಲಾನು ನೋಡ್ಲಿಕ್ಕೆ ಆಗ್ತದ. ಕೇಳುಗರೆ, ಇನ್ನೊಂದು ರಾಜನಂದಾ ಗಾರ್ಗಿ ಅವರ ಅದ್ಭುತ ಕವನ ಇನಿಯ. ಬಾನಿನಲ್ಲಿ ಬೆಳಕು ಚೆಲ್ಲಿದ, ಹೃದಯದಲ್ಲಿ ಜೇನು ತುಂಬಿದ, ಚಂದ್ರನ ನೋಡಿ ಅರಳಿಸಿದಾಗ ಅವನಲ್ಲೇನಿದೆ ಬರೀ ಕಲ್ಲು ಮಣ್ಣು, ಅವನಲ್ಲೇನಿದೆ ಬರೀ ಕಲ್ಲು ಮಣ್ಣು, ತಂದ ಬೆಳಕು ಸಹ ಎರವಲು ಎಂದ
ಧಾರಕಾರವಾಗಿ ಸುರಿಯುವ ಮಳೆ ಮಣ್ಣು ವಾಸನೆ ಎಬ್ಬಿಸಿ ಹೃದಯದಲ್ಲಿ ಬೆಚ್ಚನೆಯ ಭಾವ ಉಕ್ಕಿದಾಗ ಅಕಾಲಿಕ ಮಳೆಯಿಂದ ಹಾಳಾಗುವುದು ಬೆಳೆದ ಬೆಳೆ ಎಂದ ಬಾನಿನಲ್ಲಿ ಬೆಳಕು ಚೆಲ್ಲಿದ ಹೃದಯದಲ್ಲಿ ಜೇನು ತುಂಬಿದ ಚಂದ್ರನ ನೋಡಿ ಕಣ್ಣರಳಿಸಿದಾಗ ಹೃದಯದಲ್ಲಿ ಉಕ್ಕಿದ ಭಾವನೆಗಳು ಪದಗಳ ರೂಪ ತಾಳಿ ಕವನವೊಂದು ಮೂಡಿದಾಗ ಹೃದಯದಲ್ಲಿ ಉಕ್ಕಿದ ಭಾವನೆಗಳು ಪದಗಳ ರೂಪ ತಾಳಿ ಕವನವೊಂದು ಮೂಡಿದಾಗ ಹುಬ್ಬೇರಿಸಿ ಬರವಣಿಗೆಯ ಶುದ್ಧತೆ ವ್ಯಾಕರಣ ಬದ್ಧತೆ ಕಡಿಮೆಯಂದ ವ್ಯಾಕರಣ ಬದ್ಧತೆ ಕಡಿಮೆಯಂದ ಬಾನಿನಲ್ಲಿ ಬೆಳಕು ಚೆಲ್ಲಿದ ಹೃದಯದಲ್ಲಿ ಜೇನು ತುಂಬಿದ ಚಂದ್ರನ ನೋಡಿ ಕಣ್ಣರಳಿಸಿದಾಗ ಇನಿಯ ಹತ್ತಿರ ಸರಿದು ಕತ್ತು ಬಳಸಿ ಇನಿಯ ಹತ್ತಿರ ಸರಿದು ಕತ್ತು ಬಳಸಿ ಕೆನ್ನೆ ಸವರಿದಾಗ ಕವಿಯಾದ ಕೆನ್ನೆ ಸವರಿದಾಗ ಕವಿಯಾದ ನೀನೆ ನನ್ನ ರಂಬೆ ಊರ್ವಶಿ ಅಂದ ನೀನೆ ನನ್ನ ರಂಬೆ ಊರ್ವಶಿ ಅಂದ ಬಾನಿನಲ್ಲಿ ಬೆಳಕು ಚೆಲ್ಲಿದ ಹೃದಯದಲ್ಲಿ ಜೇನು ತುಂಬಿದ ಚಂದ್ರನ ನೋಡಿ ಕಣ್ಣರಳಿಸಿದಾಗ ಬಾನಿನಲ್ಲಿ ಬೆಳಕು ಚೆಲ್ಲಿದ ಬೆಳಕು ಚೆಲ್ಲಿದ ಬೆಳಕು ಚೆಲ್ಲಿದ. ಗಾರ್ಗಿಯವರ ಎಲ್ಲಾ ನಿಮ್ಮ ಪ್ರಕಟಿತ ಎಲ್ಲ ನಿಮ್ಮ ಕವನಗಳಾಗಲಿ ಕಥಾ ಸಂಕಲನಗಳಾಗಲಿ ಬೇಕಾದಾಗಲಿ ನೀವು ಎಲ್ಲರಲ್ಲೂ ಗೆಲುವನ್ನು ಕಂಡಿರಿ. ಯಾಕಂದ್ರೆ ನಿಮ್ಗ ಮುನ್ನುಡಿನೇ ಹೇಳ್ಕೊಡ್ತದೆ. ಎಂತಿಂತ ಅದ್ಭುತ ಸಾಹಿತಿಗಳು ದಿಗ್ಗಜರು ಬರೆದು ಕೊಟ್ಟಾರ. ಸತ್ಯವಾದ ಮಾತುಗಳನ್ನು ನಮಗೆ ಒಂದು ದರ್ಪಣದೊಳಗೆ ತೋರಿಸ್ಕೊಟ್ಟಾರ. ಇವಾಗ ನಿಮ್ ಮುಖ್ಯವಾದ ಪ್ರಶ್ನೆ ಅಂದ್ರೆ ಏನ್ರಿ, ನಮ್ಮ ಯುವ ಕವಿಗಳಿಗೆ ಕವಿತ್ರಿಯರಿಗೆ ಏನ್ ಕಿವಿ ಸಂದೇಶ ಕೊಡ್ತೀರಿ? ಯಾಕಂದ್ರೆ ನಾನು ಕವಿ ಸಾಹಿತಿ ಆಗ್ತೀನಿ ಅಂತಾರ, ನಾನು ಕವಿತ್ರಿ ಆಗ್ತೀನಿ ಅಂತಾರ, ಒಂದೇ ಎರಡು ಬರೀತಾರ, ಪ್ರಿಂಟ್ ಮಾಡ್ತಾರ, ಪ್ರಚಾರ ಮಾಡ್ತಾರ. ನೀವೇನ್ ಸಂದೇಶ ಕೊಡ್ತೀರಿ ಹೇಳಿ? ಯುವ ಮನಸ್ಸುಗಳಿಗೆ ಸಂದೇಶ ಏನಂತಂದ್ರ ಬರೆಯೋದಕ್ಕಿಂತ ಮೊದಲು ಓದುವ ಹವ್ಯಾಸ ಬೆಳೆಸ್ಕೋರಿ ಅಂತ ಹೇಳಿ. ಓದಬೇಕು. ನೀವೆಷ್ಟು ಈಗ ನಾವು ಬರ್ಯಾಕೆ ಶುರು ಮಾಡಿದ್ದು ಅಂತಂದ್ರೆ ಅದು ಓದಿ 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 ಮೊನ್ನೆ ಹೇಳಿದ ಅದು ತುಂಬಿ ಮೇಲೆ ಉಕ್ಕಬೇಕಂತ. ಅದು ಉಕ್ಕಿದ್ದೇನಿರ್ತದಲ್ಲ ಅದ ನಮ್ಮ ಬರವಣಿಗೆ ಬೇಂದ್ರೆ ಅಂತೀವಲ್ಲ, ಹಂಗ ನಾವು ಎಷ್ಟು ಓದಿ 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 ಒಳಗ ಅದನ್ನ ಕಲೆಕ್ಟ್ ಮಾಡ್ತೀವಲ್ಲ ಅದು ಒಂದ್ಸತಿ ತುಂಬಿ ಮೇಲೆ ಉಕ್ಕಾಕತ್ತು ಅಂತಂದ್ರ ಅವಾಗ ನಿಮ್ಮ ಕೃತಿಗಳು ಹೊರಗೆ ಬರ್ತಾವ ಅಂತ ನಂಗೆ ಹಿಂಗ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಇಷ್ಟು 30-40 ವರ್ಷ ಓದಿದ್ದು ಓದಿ 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 ಅವ್ರ ಅದನ್ನ ಮನಸ್ಸೊಳಗ ಕರಗತ ಮಾಡ್ಕೊಂಡಾಗ ಅದೇನು ಹುಟ್ಟುತ್ತದಲ್ಲ ಅದು ಅದಕ್ಕೊಂದು ಬೆಲೆ ಇರ್ತದ ಅಥವಾ ಅದಕ್ಕೊಂದು ಸಾಹಿತ್ಯಿಕ ಮೌಲ್ಯ ಇರ್ತದ ಅಂತ ನನಗೆ ಅನ್ನಿಸ್ತದ. ಹೀಗಾಗಿ ಒಮ್ಗಿಲೆ ಡೈರೆಕ್ಟಾಗಿ ಬರೆದ್ರೆ ನೀವು ಯಾರೂ ಕವಿ ಆಗಂಗಿಲ್ಲ. ಮೊದಲು ಓದಿ ಕವಿತೆಗಳನ್ನ ಆಸ್ವಾದಿಸಲು ಕಲಿಬೇಕು. ಆತುರತೆ ಇರಬಾರ್ದು. ಸಾಕಷ್ಟು ಓದಿ 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 ಆಮೇಲೆ ಭಾವನೆಗಳು ಇರ್ಬೇಕು ಸರ್. ಕವಿತೆ ಬರಿಬೇಕಂತಂದ್ರೆ ನನಗಾದ್ರೂ ಸಹಿತ ಇನ್ನ ತನಕ ಯಾರ ನನಗೆ ಸಬ್ಜೆಕ್ಟ್ ಕೊಟ್ರೆ ಬರೆಯಕ್ಕೆ ಬರಂಗಿಲ್ಲ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನೂ ಅನ್ಸಿರಂಗಿಲ್ಲ. ನನ್ನ ಕವಿತೆಗಳು ಹೆಂಗೆ ಬರ್ತಾವಂದ್ರ ನನಗೇನಾರ ಅನ್ನಿಸ್ಬೇಕದು. ನನಗೇನಾರ ಅನ್ನಿಸಿದಾಗ ಅದನ್ನ ನಾನು ಪ್ರಕಟ ಮಾಡ್ತೀನಿ. ಅಭ್ಯಾಸ ಮಾಡಿದವರು ಅದ ವಿಶೇಷತೆ ಸರ್, ಅದ ವಿಶೇಷತೆ. ನಾನು ಬಹಳ ದಿವಸ ತನಕ ನನ್ನ ಕವಿತೆಗಳನ್ನ ಪ್ರಕಟ ಮಾಡದೇ ಇರೋದಕ್ಕೆ ಕಾರಣ ಅಂದ್ರೆ ಅದ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನನಗೆ ಹೆಂಗೆ ಅನಿಸ್ತಿತ್ತು, ನಾನು ಕನ್ನಡ ಅಷ್ಟು ಇದು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿಲ್ಲ. ನಂದು ಭಾಷೆ ಬಗ್ಗೆ ನನಗೆ ಭಾಷಾ ಪ್ರಬುದ್ಧತೆ ಇರ್ತದ, ಮೇಜರ್ ಮಾಡಿಬಿಡ್ತಾರೆ. ಫುಲ್ ಪ್ರಬುದ್ಧತೆ ಇರ್ತದ. ಭಾಷೆ ಮೇಲೆ ಒಂದು ಹಿಡಿತಿರ್ತದ. ಎಲ್ಲಿ ಜಿವಾಲಜಿ, ಎಲ್ಲಿ ಬಾಟ್ನಿ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿ. ಆದ್ರೆ ಏನು ಓದುವ ಹವ್ಯಾಸದಿಂದಾಗಿ ನನಗೆ ಸ್ವಲ್ಪ ವೈಯಕ್ತಿಕವಾಗಿ ನಾನು ಬೆಳೆಸ್ಕೊಂಡಿದ್ದು ಅಂತ ಹೇಳ್ಬೋದು. ಹಿಂಗಾಗಿ ಈಗಾದ್ರೂ ಸಹಿತ ಯಾರಿಗೆ ಏನಾರ ಬರಿಬೇಕು ಅಂತ ಇತ್ತ ಮನಸ್ಸೊಳಗೆ ಬಂತಂದ್ರೆ ಮೊದಲು ಅವ್ರು ಓದ್ಲಿಕ್ಕೆ ಶುರು ಮಾಡ್ಬೇಕು. ಓದಿ 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 ಅದನ್ನ ಮನಸ್ಸೊಳಗೆ ಕರಗಿಸಿದ ಮೇಲೆ ಆವಾಗ ಏನಾರ ಪ್ರಯತ್ನ ಮಾಡಿ ತಮ್ಮ ಅನಿಸಿಕೆಗಳನ್ನ ಮೊದಲು ಬರೆದ ಈಗ ನಾವು ಮೊದಲು ಹೆಂಗೆ 4 ಲೈನ್ ಬರೀತಿದ್ದು ನೋಡ್ರಿ, ಹಂಗ 4 ಲೈನ್ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಅದು ಒಂದು ಸರ್ತಿ ಬರ್ಲಿಕ್ಕೆ ಶುರು ಆಯ್ತು, ಸ್ಪಾಂಟೇನಿಯಸ್ ಆಗಿ ಬರ್ಬೇಕದು. ನಾವು ಒತ್ತಾಯ ಮಾಡಿ ಹೊರಗೆ ತೆಗಂಗಿಲ್ಲ, ಅದು ಕವನನ ಆಗಂಗಿಲ್ಲ. ಒತ್ತಾಯ ಮಾಡಬೇಕು, ಅದು ತಾನ ಚಿಮ್ಮಬೇಕು, ಹಿಂಗೆ ಬರ್ಬೇಕದು. ಅದು ಅದಕ್ಕೆ ಹುಡುಗರಿಗೆ ಎಕ್ಸಾಂಪಲ್ ಕೊಡ್ತಿರ್ತೇನೆ. ವಾಲ್ಮೀಕಿ ಫಸ್ಟ್ ಶ್ಲೋಕ ಬರ್ದಿದ್ದನ
ಅದು ಇದಕ್ಕ ಹಕ್ಕಿಗೆ ಬಾಣ ತಗಲಿ ಹಕ್ಕಿ ಕೆಳಗೆ ಬಿದ್ದು ಒದ್ದಾಡ್ಬೇಕಾದ್ರ ಅವನಿಗೇನು ನೋವು ಆತಲ್ಲ, ಆತಲ್ಲ. ಆ ನೋವು ಅವನ ಬಾಯಿಂದ ಅದು 2 ಶ್ಲೋಕ ಹೊರಗೆ ತೆಗಿತು. ಹಂಗ ಅದು ಸಹಜವಾಗಿ ಬಂದಿದ್ದನ ಒಂದು ಒಳ್ಳೆಯ ಕವನ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ. ಆ ರೀತಿ ಅವ್ರಿಗೆ ತಾನಾಗೆ ಬರ್ಬೇಕದು ಕವನ. ಸೊ ಆ ಪ್ರಯತ್ನ ಇವರು ಮಾಡಬೇಕು, ಆವಾಗ ಅವರು ಕವಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದ. ಕವಿತ್ರಿಯರಿಗೆ ಒಳ್ಳೆ ಸಂದೇಶ ಕೊಡ್ರಿ. ಹೌದು ಸರ್. ನೀವು ಹೇಳಿದೆಲ್ಲ ಅಕ್ಷರಶಃ ಸತ್ಯದ. ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಪ್ರಶಸ್ತಿಗಳು ಬಂದಿರ್ಬೇಕಲ್ಲ ಕೆಲವು. ಬಂದವ ಸರ್. ಹೇಳ್ರಿ. ಮೊದ್ಲಿಗೆ ಅಂದ್ರೆ ನಾನು ಸಾಹಿತ್ಯಿಕವಾಗಿ ಬಹಳ ತಡವಾಗಿ ಪ್ರಾರಂಭ ಮಾಡಿದೆ. ಶಿಕ್ಷಕಿಯಾಗಿ ನಾಗಲೋತಿ ಮಠ್ ಸರ್ ಒಂದು ಪ್ರಶಸ್ತಿ ಕೊಡ್ತಾರ, ರಾಜ್ಯ ಮಟ್ಟದ ಒಳ್ಳೆ ಆದರ್ಶ ಶಿಕ್ಷಕಿ ಅಂತ ಹೇಳಿ. ಅದು ಶಿಕ್ಷಕಿ ಅಂತ ಸಿಕ್ಕದ. ಆಮೇಲೆ ನಾವು ಒಂದ್ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಿದ್ವಿ. ಆವಾಗ ಹುಬ್ಬಳ್ಳಿಯೊಳಗ ಒಂದು ಅಂಬೇಡ್ಕರ್ ಸೊಸೈಟಿ ಅದ, ಅವರು ಒಂದು ಸಂಘ ಅದ, ಅವರು ಒಂದು ಸೋಷಿಯಲ್ ಸರ್ವಿಸ್ ಸಲುವಾಗಿ ಅಂತೇಳಿ ಒಂದು ಕೊಟ್ಟಿದ್ರು. ಸಂತೋಷ. ಅದಾದ್ಮೇಲೆ ಈಗ ಇತ್ತೀಚೆಗೆ ಆಮೇಲೆ ನಮ್ಮ AIPC ಅವ್ರು ಕೊಡ್ತಿರ್ತಾರೆ ಸರ್. AIPC ಅವರು ಪ್ರತಿ ಸರ್ತಿ ಅಲ್ಲಿ ಹೋದಾಗ ನಮ್ಮ ಪುಸ್ತಕಗಳಿಗೆ ಬರೆದಂಥ ಪುಸ್ತಕಗಳ ಆಧಾರದ ಮೇಲೆ ಪ್ರಶಸ್ತಿಗಳನ್ನ ಕೊಡ್ತಿರ್ತಾರೆ. AIPC ಪ್ರಶಸ್ತಿಗಳು 1-2-3 ಸಿಕ್ಕಾವ. ನಾ ಶ್ರೀಲಂಕಾಗ ಹೋದಾಗ ಅಲ್ಲೊಂದು ಬ್ಯೂಟಿ ವಿತ್ ಬ್ರೇನ್ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿತ್ತು. ಶ್ರೀಲಂಕಾಗ AIPC ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಾಗ ಅವರು ಪ್ರಶಸ್ತಿಗಳನ್ನ ಕೊಡ್ತಿರ್ತಾರೆ ಹೋದವ್ರಿಗೆ. ಅದು ಏನು ಕೊಡ್ತಾರಂದ್ರೆ ಅವರು ನಮ್ಮ ಸಾಧನೆ ಅಂದರೆ ನಾವು ನಮ್ಮ ಬರವಣಿಗೆ ಆಗಲಿ, ನಾವು ಏನಾರು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಿರ್ತೀವಿ, ಮೇಲೆ ಪ್ರತಿ ವರ್ಷ ಹೋಗ್ತಿರ್ತೀವಲ್ಲ, ಆಮೇಲೆ ನಮ್ಮ ಅವರು ಮುಖ ಹೆಂಗೈತಿ ಅದ್ರ ಮೇಲೆ ಬ್ಯೂಟಿ ಅಂತ ಕೊಡಂಗಿಲ್ಲ ಸರ್. ಅವ್ರೇನು ಮಾಡ್ತಾರೆ, ಸ್ವಭಾವ, ನಮ್ಮ ಬಿಹೇವಿಯರ್, ನಮ್ಮ ವರ್ತನೆ ಬೇರೆಯವ್ರ ಜೊತೆ ಹೆಂಗೈತಿ, ಸ್ನೇಹದಿಂದ ನಡ್ಕೋತೀವಿ, ಸಹಾಯ ಮಾಡ್ತೀವಿ, ಸಹಕಾರ ತೋರಿಸ್ತೀವಿ, ಅದನ್ನೆಲ್ಲ ನಮ್ಮ ವರ್ತನೆಯ ಆಧಾರದ ಮೇಲೆ ಅವ್ರು ಏನು ಮಾಡ್ತಾರೆ, ಬ್ಯೂಟಿ ವಿತ್ ಬ್ರೇನ್ ಅಂಥೇಳಿ ಒಂದು ಪ್ರಶಸ್ತಿ ಕೊಡ್ತಾರೆ. ಅದೊಂದು ಪ್ರಶಸ್ತಿ ಸಿಕ್ಕಿತ್ತು. ಇತ್ತೀಚೆಗೆ ನಾನು ಬರೆದ ಈ ಅವಾಂತರ ಕಥಾ ಸಂಕಲನಕ್ಕೆ ಜಿಲ್ಲಾ ಲೇಖಕಿಯರ ಸಂಘದಿಂದ ಒಂದು ಪ್ರಶಸ್ತಿ ಸಿಕ್ಕದು ಸರ್. ನನಗೊಬ್ರು ಹೇಳಿದ್ರು ನೀವು ಹುಡುಗರನ್ನ ದತ್ತಿ ತಗೊಂಡ್ರು ಅಂತ ಹೇಳಿ, ಅದ್ರ ಬಗ್ಗೆ ಮಾತಾಡ್ರಿ. ಹೌದು ಸರ್. ನಾವು BEd ಕಾಲೇಜ್ನಲ್ಲಿ ಇದ್ದಾಗ ಪ್ರತಿ ವರ್ಷ ಬ್ಲೈಂಡ್ ಸ್ಕೂಲಿಗೆ ಹೋಗ್ತಿದ್ವಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ವಿಸಿಟ್ ಟು ಸ್ಪೆಷಲ್ ಸ್ಕೂಲ್ ಅಂತ ಒಂದು ಇರ್ತದ ಪ್ರಾಜೆಕ್ಟ್. ಅಲ್ಲಿ ಬಂದು ಅಲ್ಲಿ ಎಲ್ಲ ಅಬ್ಸರ್ವೇಷನ್ ಮಾಡಿ ಅದರ ಬಗ್ಗೆ ರಿಪೋರ್ಟ್ ಬರೆಯೋದಿರ್ತದೆ. ಹಿಂಗಾಗಿ ನಾವು ಪ್ರತಿ ವರ್ಷ ಬರ್ತಿದ್ವಿ ಬ್ಲೈಂಡ್ ಸ್ಕೂಲಿಗೆ. ಆವಾಗ ಅಲ್ಲಿ ಇದೊಂದು ಪದ್ಧತಿ ಅದ ಅಂತ ಹೇಳಿದ್ರು ನನಗೆ. ಆವಾಗ ನಾನೇನು ಮಾಡಿದ್ದೆ, ಒಂದು 8ನೇ ತರಗತಿಯಲ್ಲಿರುವಂಥ ಒಂದು 2 ಹುಡುಗರಿಗೆ ದತ್ತಕ್ ಅಂದ್ರೆ ಏನು, ನಾವೇನು ಅವ್ರನ್ನ ಕರ್ಕೊಂಡೋಗಿ ಮನೆಯೊಳಗೆ ಇಟ್ಕೊಳ್ಳೋದಿರಂಗಿಲ್ಲ. ಅವರ ವಿದ್ಯಾಭ್ಯಾಸದ ಖರ್ಚೇನಿರ್ತದ ನಾವು ಪ್ರತಿ ವರ್ಷ ಕೊಡೋದಿರ್ತದ. ಪ್ರತಿ ವರ್ಷ 5 ವರ್ಷ ಬಂಧನ ಇರ್ತದ, ನೆರವೇರಿಸ್ತೀರಿ. ಅಷ್ಟು ಅಮೌಂಟ್ ಅವ್ರಿಗೆ ಕೊಟ್ಬಿಟ್ರೆ ಅವ್ರದ್ದೆಲ್ಲ ಖರ್ಚು ತೆಗೆದು ಆಮೇಲೆ ಅವರ ರಿಪೋರ್ಟ್ ನಮಗೆ ಕಳಿಸ್ತಿರ್ತಾರೆ. ಹಿಂಗ ಆ 2 ವಿದ್ಯಾರ್ಥಿಗಳಿಗೆ ನಾನು ಅವ್ರು SSLC ಮುಗಿಯೋ ತನಕ ಅವ್ರಿಗೆ ಆ ಸಹಾಯವನ್ನು ಮಾಡಿದ್ದೆ. ಮಕ್ಕಳಿದ್ರು ಮತ್ತೆ ಇದನ್ನ ಮಾಡಿರಲ್ಲ ಅಲ್ಲ ಸರ್, ಅದು ಸಮಾಜಕ್ಕೂ ಅಲ್ಲ, ನಾವು ತಗೊಂಡಿರ್ತೀವಿ ಸಮಾಜದಿಂದ ಮಾತಲ್ಲ, ಅದೇನ ಎಲ್ಲಾರು ಮಾಡೇ ಮಾಡ್ತಾರ. ಅಲ್ಲ, ಸಮಾಜಕ್ಕೂ ಒಂದು ಏನಾರು ಮಾಡ್ಬೇಕಲ್ರಿ ಸರ್. ಸಮಾಜದಿಂದ ಎಷ್ಟು ತಗೊಂಡಿರ್ತೀವಿ, ಸಮಾಜಕ್ಕೂ ಏನಾದರೂ ಒಂದು ಕೊಡಬೇಕು ಅಂತ ಇರ್ತದೆ. ಆದ್ರೂ ನನಗೆ ಆ ಬ್ಲೈಂಡ್ ಹುಡುಗರು ನೋಡಿದ್ರೆ ಭಾಳ ಇನ್ಸ್ಪಿರೇಷನ್ ಬರ್ತಿತ್ತು. ನಾವೆಲ್ಲ ಇದ್ದು ಇಷ್ಟು ನೆಳಾಡ್ತೀವಿ, ಈ ಮಕ್ಕಳು ಇಂಥ ಒಂದು ಕಂಡೀಷನ್ ಒಳಗೂ ಎಷ್ಟು ಚೇರ್ಫುಲ್ ಇರ್ತಾರಲ್ಲ ಅಂತಂದು ಬಹಳ ಖುಷಿ ಅನಿಸ್ತು. ನಮಗಿಂತ ಮುಂದಿರ್ತದ. ಹೌದೌದು. ಮತ್ತೆ ಎಷ್ಟು ಎಲ್ಲಕ್ಕಿಂತ ಮೇನ್ ಅಂದ್ರೆ ಎಷ್ಟು ಖುಷಿ ಇರ್ತಾರ ಅವರು. ಬಹಳ ಖುಷಿ ಇರ್ತಾರೆ. ಅವ್ರನ್ನ ನೋಡಿದ್ರೆ ಬಹಳ ಸಂತೋಷ ಅನಿಸ್ತಿತ್ತು. ಹಿಂಗಾಗಿ ಇವತ್ತು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ? ಬಹಳ ಸಂತೋಷ ಆಗ್ಯದ ರೀ ಸರ್. ಯಾಕಂತಂದ್ರೆ ಒಂದು ನನ್ನ ಮನಸ್ಸಿನೊಳಗೆ ಇರುವಂತ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಸಿಕ್ತು. ಎಲ್ಲಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ನಾ ಸುಮ್ಮನೆ ಕಾಗದ ಮೇಲೆ ಬರೆದಿಟ್ಟಿದ್ದು ನನ್ನ ಕವನಗಳನ್ನ ನೀವು ಇಷ್ಟು ಚಂದ ಹಾಡಿ ಪ್ರಸ್ತುತಪಡಿಸಿದ್ರಿ. ಅದು ಕೇಳಿ ಬಹಳ ಖುಷಿ ಆಯ್ತು ನನಗೆ. ಇದ್ರದ್ದು ಮುಖ್ಯ ಆಡಳಿತಗಾರರು MS ಚೌಗಲ ಅವರು ಇದ್ದಾರೆ. ಅವ್ರದ್ದು ಪರಿಚಯ ಅದ ಸರ್. ಅವರು ವೈಜಂತಿ ಚೌಗಲ ಇದ್ದಾರೆ. ಇಲ್ಲಿ RJ ಚೇತನ್, RJ ಮೀರಾ ಎಲ್ಲ ಭೇಟಿ ಆಯ್ತು. ಒಂದು ಪರಿವಾರದವ್ರ ತಕ್ಕ ನಿಮ್ಮನ್ನೆಲ್ಲ ನೋಡ್ಕೊಂಡ್ ಬಿಟ್ವಿ. ನಿಮ್ ಬಹಳ ಖುಷಿ ಆದ್ರೆ ಸಾಕು ನಮ್ಗೆ. ಹೌದು ಸರ್. ನಾ ಬಹಳ ವರ್ಷದಿಂದ ಈ ಸಂಸ್ಥೆ ಬಗ್ಗೆ ಈ ಸಂಸ್ಥೆ ನೋಡ್ಲಿಕ್ಕತ್ತೀನಿ, ಇವ್ರನ್ನ ಪರ್ಸನಲ್ ಆಗಿನೂ ನೋಡ್ಲಿಕ್ಕತ್ತೀನಿ. ಇವ್ರ ಸಾಧನೆ, ಇವರ ಒಂದು ಸಮಾಜ ಸೇವೆ ನೋಡಿ ನನಗೆ ಬಹಳ ಖುಷಿ ಅನಿಸ್ತದ. ಗಾರ್ಗಿ ಅವರ, ಈಗ ನಾವು ಸಮಯದೇವಿ ಮಾತು ಕೇಳಬೇಕಾಗ್ತದ. ಅಂಕದ ಪರದೆ ಜಾರಿದ ಮೇಲೆ ನಾಟಕವೇನು ಉಳಿದಿರುವುದು ಅಂತೀವಿ. ನಮ್ಮ ಜೀವನನೇ ಶೇಷ ಉಳಿತದ. ಇದೊಂದಾದ್ರೂ ಚಲೋ ಆಗ್ತಿತ್ತು, ಏನಾದ್ರೂ ಇದೊಂದಾದ್ರೂ ಚಲೋ ಆಗ್ತಿತ್ತು ಅಂತಾರ.
ಅದು ವ್ಯಕ್ತದ ಅದ್ ಏನ್ರಿ. ಇನ್ನು ಮುಂದೆ ಒಬ್ಬ ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಿದ್ರೆ ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳುದು. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಆಮೇಲೆ ಶ್ರೀಮತಿ ರಾಜನಂದ ಗಾರ್ಗಿ ಅವರ ಮಾತುಗಳು ಬೇಕಾದಷ್ಟು ಉಳ್ದಾವು. ಮುಂದಿನ ಸಂಚಿಕೆ ಒಳಗ ಹೊಸ ಮಾತುಗಳೊಂದಿಗೆ ಹೊಸ ಕಾರ್ಯಕ್ರಮ. ಈ ಸದ್ಯಕ್ಕೆ ನಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ನಮಸ್ಕಾರ, ಮತ್ತೆ ಭೇಟಿ ಆಗೋಣ ರೀ. ನಮಸ್ಕಾರ.